ಯಾವತ್ತೂ ಇದು ಮರೆಯಲು ಸಾಧ್ಯನೇ ಇಲ್ಲ ನನ್ನ ಶಾಲೆ, ನನ್ನ ಊರನ್ನು. ನಾನು ಮಾನ್ವಿಯಲ್ಲಿ ಓದಿದ್ದು, ಗಾಂಧಿ ಸ್ಮಾರಕ ಶಿಕ್ಷಣ ಸಂಸ್ಥೆಯಲ್ಲಿ ಕಲ್ತಿರೋದು. ಇವತ್ತಿನ ವಿಷಯ ನಿಜಕ್ಕೂ ಎಲ್ಲರೂ ಮೆಚ್ಚುವಂತಹ ವಿಷಯ ಹಾಗೂ ಇದರಿಂದ ಸ್ಫೂರ್ತಿ ಪಡೆದು ನಾವು ಕಲಿತ ಶಾಲೆಗೆ ಏನಾದರೂ ಸೇವೆ ಸಲ್ಲಿಸುವ ಒಂದು ಕ್ಷಣ. ಈ ಕಾರ್ಯಕ್ರಮ ನಿಜವಾಗ್ಲೂ ತುಂಬಾ ತುಂಬಾ ಚೆನ್ನಾಗಿದೆ. ಈ ವಿಷಯ ಇವತ್ತು ಸುಭಾಷ್ ಚಂದ್ರ ಬೋಸ್ ಅವರ ಹುಟ್ಟಿದ ದಿನ. ಇದಕ್ಕೆ ಪರಾಕ್ರಮ ದಿನ ಎಂದು ಕರೆಯುತ್ತಾರೆ. ಇವತ್ತು ನಾವು ಎಲ್ಲೇ ಇರ್ಲಿ, ಹೇಗೆ ಇರ್ಲಿ, ಕನ್ನಡಿಗರಾಗಿರೋಣ ಎಂದು ಹೇಳ್ತಾ ಇವತ್ತು ಬಸವಣ್ಣನವರ ವಚನಗಳೊಂದಿಗೆ ಈ ಕಾರ್ಯಕ್ರಮವನ್ನು ಆರಂಭಿಸೋಣ. ಮೊದಲಿಗೆ ಅಣ್ಣ ಬಸವಣ್ಣನವರ ವಚನಗಳು, ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಇವರಿಂದ ವಚನಗಳು. ಪ್ಲೀಸ್ ರೋಹನ್, ಕನೆಕ್ಟ್ ಟು that audio. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ಕಮಂಡಲ ಕೇಡು ನೋಡಯ್ಯ, ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ, ಪರುಷನ ಬಲದಿಂದ ಅವಲೋಹದ ಕೇಡು ನೋಡಯ್ಯ, ಕೂಡಲ ಸಂಗಮ ಶರಣರ ಅನುಭಾವದ ಬಲದಿಂದ ಎಣ್ಣ ಭಾವದ ಕೇಡು ನೋಡಯ್ಯ. ಧನ್ಯವಾದಗಳು. ಧನ್ಯವಾದಗಳು ಎಲ್ಲಾ ವಿದ್ಯಾರ್ಥಿಗಳಿಗೆ. ಇದಾದ ಮೇಲೆ ಪ್ರಾರ್ಥನೆಯೊಂದಿಗೆ ಆರಂಭಿಸೋಣ. ಪ್ರಾರ್ಥನೆ. ಸರ್ಕಾರಿ ಮಾದರಿ ಕನ್ನಡ ಹೆಣ್ಣು ಮಕ್ಕಳ ಶಾಲೆ, ಹೆಬ್ಬಳ್ಳಿ, ಧಾರವಾಡ ತಾಲೂಕ್ ಇವರಿಂದ ಪ್ರಾರ್ಥನೆ. ಕೇಳಿಸ್ತಾ ಇದೆ ಅಲ್ವಾ? ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ, ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ, ಅಂದಾವರೆ ಮುಂದಾವರೆ ಮತ್ತೆ ತಾವರೆ ಪುಷ್ಪ, ಚಂದಕ್ಕೆ ಮಾಲೆ ಬಿಲ್ಪತ್ರೆ, ಮಾದೇವ ನಿಮ್ಗೆ ಚಂದಕ್ಕೆ ಮಾಲೆ ಬಿಲ್ಪತ್ರೆ, ತುಳಸಿ ದಳವ ಮಾದಪ್ಪನ ಪೂಜೆಗೆ ಬಂದು, ಮಾದೇವ ನಿಮ್ಗೆ ಸೋಜುಗಾದ ಸೋಜು ಮಲ್ಲಿಗೆ, ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ, ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ, ದಪಾಡೆ ಬೆಳಗ್ಯೂನಿ ತುಪಾವ ಕಾಯಿಸ್ಯೂನಿ, ಕಿತ್ತಾಳೆ ಹಣ್ಣ ತಂದ್ಯೂನಿ, ಮಾದೇವ ನಿಮ್ಗೆ ಕಿತ್ತಾಳೆ ಹಣ್ಣ ತಂದ್ಯೂನಿ, ಮಾದಪ್ಪ ಹಿತಾಡಿ ಬರುವ ಬರಸೆಗೆ, ಮಾದೇವ ನಿಮ್ಮ ಸೋಜುಗಾದ ಸೋಜು ಮಲ್ಲಿಗೆ, ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ, ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ, ಬೆಟ್ಟತ್ಕೊಂಡೋದೋರ್ಗೆ ಹಟಿ ಹಂಬಲವ್ಯಾಕೆ, ಬೆಟ್ಟದ ಮಾದೇವ ಗತಿಯಂದು, ಮಾದೇವ ನಿಮ್ಗೆ ಬೆಟ್ಟತ್ಕೊಂಡೋದೋರ್ಗೆ ಹಟಿ ಹಂಬಲವ್ಯಾಕೆ, ಬೆಟ್ಟದ ಮಾದೇವ ಗತಿಯಂದು, ಮಾದೇವ ನಿಮ್ಗೆ ಸೋಜುಗಾದ ಸೋಜು ಮಲ್ಲಿಗೆ, ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ, ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ, ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ತುಂಬಾ ಚೆನ್ನಾಗಿ ಆಡಿದ್ರು ಎಲ್ಲಾ ವಿದ್ಯಾರ್ಥಿಗಳು. ಸೋಜುಗಾದ ಸೋಜು ಮಲ್ಲಿಗೆ, ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ನಿಜವಾಗ್ಲೂ ಎಲ್ಲಾ ಶಾಲಾ ಮಕ್ಕಳು ತುಂಬಾ ಚೆನ್ನಾಗಿ ಆಡಿದ್ರು.
ಈಗ ಸ್ವಾಗತ ಭಾಷಣ ರವಿ ಪಾಟೀಲ್ ಅವರಿಂದ ಸ್ವಾಗತ ಭಾಷಣ. ನಮಸ್ಕಾರ. ನನ್ನ ಮಾತು ಕೇಳಿಸುತ್ತಾ? ಆಡಿಯೋ ಕ್ಲಿಯರ್ ಆಗಿದೆಯಾ? ಕೇಳಿಸ್ತಾ ಇದೆ. ಓಕೆ, ಎಲ್ಲರಿಗೂ ನಮಸ್ಕಾರಗಳು. ಜಗತ್ತಿನ ಮಹಾತ್ಮರ ಇತಿಹಾಸದಲ್ಲಿ ತಮ್ಮ ವಚನ ಸಾಹಿತ್ಯದ ಮೂಲಕ ಪ್ರಪಂಚದಾದ್ಯಂತ ಶಾಂತಿ ಮಂತ್ರವನ್ನು ಹರಡುವಂತೆ ಮಾಡಿ, ಸಮಾಜದಲ್ಲಿ ಮೇಲು ಕೀಳೆಂಬ ಭಾವನೆ ಇರಬಾರದು, ಎಲ್ಲರೂ ಸಮಾನರು, ಕಾಯಕದಲ್ಲಿ ನಾವು ಕೈಲಾಸವನ್ನು ಕಾಣಬೇಕು ಎಂದು ಬೋಧಿಸಿ ಇಡೀ ವಿಶ್ವಕ್ಕೆ ವಿಶ್ವಗುರು ಎಂದು ಹೆಸರಾದ ಕಾಯಕ ಯೋಗಿ, ಶಾಂತಿ ಯೋಗಿ ಅಣ್ಣ ಬಸವಣ್ಣನವರನ್ನು ಸ್ಮರಿಸುತ್ತಾ ಇವತ್ತಿನ ದಿನ ಜಾಗತಿಕ ಬಸವ ಶಾಂತಿ ಸಂಸ್ಥೆಯ ಅಡಿಯಲ್ಲಿ ನಡೆಯುತ್ತಿರುವ ನನ್ನ ಊರು ನನ್ನ ಶಾಲೆ ನನ್ನ ಹೆಮ್ಮೆ ಅಭಿಯಾನದ ಮೂಲಕ ನಮ್ಮ ಸರ್ಕಾರಿ ಶಾಲೆಗಳ ಮೂಲಭೂತ ಸೌಕರ್ಯ ಮತ್ತು ದತ್ತು ಪಡೆಯುವ ಅಭಿಯಾನದ ಕಾರ್ಯಕ್ರಮಕ್ಕೆ ಆಗಮಿಸಿದ ಅತಿಥಿ ಮಹೋದಯರಿಗೆ ಸ್ವಾಗತ ಕೋರುತ್ತಾ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಮೊದಲನೆಯದಾಗಿ ರವಿ ಕಾಣದ್ದನ್ನು ಕವಿ ಕಂಡ ಎನ್ನುವಂತೆ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಖ್ಯಾತ ಕವಿಗಳು ಮತ್ತು ಸಾಹಿತಿಗಳು ಆದ ಡಾಕ್ಟರ್ ಸಿದ್ದಲಿಂಗಯ್ಯ ಸರ್ ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇವೆ. ಅದೇ ರೀತಿ ತಮ್ಮ ಅಧಿಕಾರಾವಧಿಯಲ್ಲಿ ಸಾಕಷ್ಟು ಮಹತ್ತರವಾದ ಕಾರ್ಯಕ್ರಮಗಳನ್ನು ನಿರ್ವಹಿಸಿ ಎಲ್ಲರ ಮನದಲ್ಲಿ ಅಚ್ಚಳಿಯದೆ ಉಳಿದಿರುವ ಕರ್ನಾಟಕ ಉಚ್ಚ ನ್ಯಾಯಾಲಯದ ವಿಶ್ರಾಂತ ನ್ಯಾಯಾಧೀಶರು ಶ್ರೀ ಅರಳಿ ನಾಗರಾಜ್ ಸರ್ ಅವರಿಗೂ ಕೂಡ ಹಾರ್ದಿಕ ಸ್ವಾಗತ. ನಮ್ಮ ರೈತ ದೇಶದ ಬೆನ್ನೆಲುಬು ಎಂಬುವ ಹಾಗೆ ರೈತರ ಪರ ಹೋರಾಟವನ್ನು ಯಶಸ್ವಿಯಾಗಿ ನಡೆಸುತ್ತಾ ಸಾಗುತ್ತಿರುವ ರೈತ ಮುಖಂಡರಾದ ಶ್ರೀಯುತ ಕೋಡಿಹಳ್ಳಿ ಚಂದ್ರಶೇಖರ್ ಅವರಿಗೂ ಕೂಡ ಆತ್ಮೀಯ ಸ್ವಾಗತವನ್ನು ಕೋರುತ್ತೇವೆ. ಅದೇ ರೀತಿ ಇನ್ನೋರ್ವ ಅತಿಥಿಗಳು ಖ್ಯಾತ ಬರಹಗಾರರು, ಪ್ರಜಾವಾಣಿ ಪತ್ರಿಕೆಯ ಕಾರ್ಯನಿರ್ವಾಹಕ ಮುಖ್ಯ ಸಂಪಾದಕರು ಆದ ಶ್ರೀ ರವೀಂದರ್ ಭಟ್ ಅವರಿಗೂ ಕೂಡ ಹಾರ್ದಿಕ ಸ್ವಾಗತ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲಾ ಗಣ್ಯರಿಗೂ ಹಾಗೂ ದೇಶ ವಿದೇಶಗಳಿಂದ ಜೂಮ್ ಮತ್ತು ಫೇಸ್ಬುಕ್ ಲೈವ್ ಅಲ್ಲಿ ಕಾರ್ಯಕ್ರಮ ವೀಕ್ಷಿಸುತ್ತಿರುವ ಎಲ್ಲರಿಗೂ ಸ್ವಾಗತ ಕೋರುತ್ತಾ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ನಮಸ್ಕಾರಗಳು. ಮ್ಯೂಟ್ ಆಗಿದೆ ಮ್ಯೂಟ್ ಆಗಿದೆನಾ? ಈಗ ಓಕೆ, ಮ್ಯೂಟ್ ಆಗಿತ್ತು, ಮತ್ತೆ ಮ್ಯೂಟ್ ಆಗಿದೆ. ಕೇಳಿಸ್ತಾ ಇದೆನಾ? ಈಗ ಕೇಳಿಸ್ತಾ ಇದೆ. ಓಕೆ, ರವಿ ಪಾಟೀಲ್ ಅವರಿಗೆ ಧನ್ಯವಾದಗಳು. ಈಗ ಸರ್ಕಾರಿ ಮಾದರಿ ಕನ್ನಡ ಗಂಡು ಮಕ್ಕಳ ಶಾಲೆ ಹೆಬ್ಬಳ್ಳಿ ತಾಲೂಕ್ ಧಾರವಾಡ, ಈ ವಿದ್ಯಾರ್ಥಿಗಳಿಂದ ಒಂದು ವಿಡಿಯೋ. ರಿಕ್ವೆಸ್ಟ್ ಟು ರೋಹನ್ ಟು ಪ್ಲೇ ವಿಡಿಯೋ. ಶರಣಾರ್ಥಿಗಳು. ಜಾಗತಿಕ ಬಸವ ಶಾಂತಿ ಸಂಸ್ಥೆಯಿಂದ ಎಲ್ಲರಿಗೂ ಸ್ವಾತಂತ್ರ್ಯ ಹೋರಾಟಗಾರರಾದ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಇಂದಿನ ದಿನವನ್ನು ಪರಾಕ್ರಮ ದಿನ ಎಂದು ಘೋಷಿಸಲಾಗಿದೆ. ಜೈ ಹಿಂದ್. ಕೇಳಿಸ ಧನ್ಯವಾದಗಳು. ಕೇಳಿಸ್ತಾ ಇದೆನಾ? ಕೇಳಿಸ್ತಾ ಇದೆ, ಹೇಳಿ ಸುಮಾರು ಕೇಳಿಸ್ತಾ ಇದೆ. ಕಂಟಿನ್ಯೂ. ವಿದ್ಯಾರ್ಥಿ ನಿಜವಾಗ್ಲೂ ಚೆನ್ನಾಗಿ ಹೇಳಿದ್ರು. ಇವತ್ತು ಪರಾಕ್ರಮ ದಿನ. ಈಗ ಜಾಗತಿಕ ಬಸವ ಶಾಂತಿ ಸಂಸ್ಥೆಯ ಕಿರು ಪರಿಚಯ, ವಿಡಿಯೋ ಮೂಲಕ ಪರಿಚಯ. ಕುಮಾರ್ ರೋಹನ್ ಪ್ಲೀಸ್.
ಜಾಗತಿಕ ಬಸವ ಶಾಂತಿ ಸಂಸ್ಥೆಯ ಅಧ್ಯಕ್ಷರಿಗೆ ನಿಜವಾಗ್ಲೂ ತುಂಬು ಹೃದಯದ ಧನ್ಯವಾದಗಳು. ಈಗ ಪ್ರಾಸ್ತಾವಿಕ ನುಡಿ ಅಧ್ಯಕ್ಷರ ಭಾಷಣ ಶ್ರೀಯುತ ಶಶಿಧರ್ ಹೆಬ್ಬಾಳ್ ಅವರಿಂದ. ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಒಂದು ಅಭಿಯಾನ, ಇದು ಒಂದು ಭಾಗ 2. ಈಗಾಗಲೇ ನೀವು ವಿಡಿಯೋ ಮುಖಾಂತರ ನೋಡಿದ್ದು ಅದು ಅಭಿಯಾನದ ಭಾಗ 1. 2019 ಜನವರಿ 4ರಂದು ನನ್ನ ಹುಟ್ಟೂರಾದ ಮತ್ತು ನನ್ನ ಕಲಿತ ಶಾಲೆಯಲ್ಲಿ ಅಭಿಯಾನ 1 ಆರಂಭವಾಗಿತ್ತು. ಆದರೆ ಒಂದು ಕೋವಿಡ್ ಮುಖಾಂತರ ಅದರ ಪ್ರಾಬ್ಲಮ್ನಿಂದ ಕಂಟಿನ್ಯೂ ಮಾಡ್ಲಿಕ್ಕೆ ಆಗಲಿಲ್ಲ. ಅನುಭವವು ಸವಿಯಲ್ಲ, ಅದರ ನೆನಪೇ ಸವಿಯು ಎಂಬ ಮಾತಿದೆ. ಗತಿಸಿ ಹೋದ ಆ ದಿನಗಳು, ಆ ದಿನಗಳಲ್ಲಿನ ಅನುಭವದ ಹಿಂದಿನ ಸನ್ನಿವೇಶಗಳು ಮತ್ತು ಅದರ ಸುತ್ತಮುತ್ತ ಜರುಗುವ ವಿವಿಧ ಚಟುವಟಿಕೆಗಳು, ಇವುಗಳ ಕುರಿತಂತೆ ನಾವು ಮಾಡುವ ಕಲ್ಪನೆಗಳು ಮತ್ತು ಗ್ರಹಿಕೆಗಳು, ಇತರರಿಂದ ಕೇಳಿಸಿಕೊಳ್ಳುವ ಪ್ರಶಂಸನೀಯ ಮಾತುಗಳು ಅಥವಾ ಕೆಣಕುವ ಬೆಚ್ಚು ನುಡಿಗಳು, ಇವೆಲ್ಲರ ಅನುಭವದಿಂದ ನಾವು ಕಲಿಯುವ ಅಥವಾ ಕಲಿಯದ ಪಾಠಗಳು ನಮ್ಮ ವ್ಯಕ್ತಿತ್ವದ ಬೆಳವಣಿಗೆಯಲ್ಲಿ ಗಾಢವಾದ ಮತ್ತು ಮಹತ್ತರದ ಪರಿಣಾಮವನ್ನು ಬೀರುತ್ತವೆ. ಕೈ ಅನುಭವವನ್ನು ಮರೆತು ಅನುಭವವನ್ನು ಮೆಲುಕು ಹಾಕುತ್ತಾ ಬಾಳುವುದೇ ಜೀವನದ ಸಾರ್ಥಕತೆ ಎಂದು ನನ್ನ ಅನಿಸಿಕೆ ಮತ್ತು ಅಷ್ಟೇ ನಂಬಿಕೆ ಸಹ. ಕಳೆದ ಕೆಲ ದಶಕಗಳ ಹಿಂದಿನ ಹೊತ್ತು ನಾವೆಲ್ಲ ಚಡ್ಡಿ ಅಂಗಿ ತೊಟ್ಟು ಪಾಟಿ ಚೀಲ ಎಗಲೇರಿಸಿಕೊಂಡು 1 ಅಥವಾ 2ನೇ ತರಗತಿ ಹೋಗುತ್ತಿದ್ದ ಕಾಲವದು. ನಮ್ಮ ಮನೆಯಿಂದ ಸರ್ಕಾರಿ ಪ್ರಾಥಮಿಕ ಶಾಲೆಗೆ ನಡೆದೇ ಹೋಗಬೇಕಾಗಿತ್ತು. ಈಗಿನಂತೆ ಆಗ ಯಾವುದೇ ವಾಹನ ಅಥವಾ ಇರಲಿಲ್ಲ. ಶಾಲೆಗೆ ಹೋದ ಕೂಡಲೇ ನಮ್ಮ ಪಾಳಿಯಂತೆ ಶಾಲಾ ಕೊಠಡಿ, ಶಾಲೆಯ ಕಸಗೂಡಿಸುವ ಕಾಯಕ ಇರುತ್ತಿತ್ತು. ಅದರ ಜೊತೆಗೆ ಶಿಕ್ಷಕರು ಹೇಳಿದ ಪಾಠಗಳ ಮನೆಗೆಲಸ ಒಪ್ಪಿಸಲೇಬೇಕಾದ ಕರ್ತವ್ಯ ನಮ್ಮೆಲ್ಲರಲ್ಲಿತ್ತು. ನಮ್ಮ ಶಾಲಾ ಕಟ್ಟಡಗಳ ಈಗಿನಂತೆ ಗಾಜಿನ ಕಿಟಕಿಗಳು ಇರಲಿಲ್ಲ. ಪಕ್ಕ ಮರದ ಕಿಟಕಿಗಳು. ಜೋರಾಗಿ ಮಳೆ ಬಂದರೆ ಕಿಟಕಿಯ ಒಳಗಿನಿಂದ ಅಂಚಿನ ಮಾಡಿನಿಂದ ನೀರು ಸೋರಿ ಶಾಲೆಯಾಗಿ ಇರುತ್ತಿರಲಿಲ್ಲ, ಕೆರೆಯಾಗಿ ಮಾರ್ಪಾಡಾಗುತ್ತಿತ್ತು. ಜೋರಾಗಿ ಮಳೆ ಬಂದಾಗ ಕಿಟಕಿ ಆಗುತ್ತಿದ್ದರಿಂದ ಶಾಲಾ ಕೊಠಡಿಯಲ್ಲಿ ಅಮಾವಾಸ್ಯೆ ಕತ್ತಲೆ. ಪಾಪ ಮಾಸ್ತರವರು ಏನು ಹೇಳುತ್ತಿದ್ದರು, ಕತ್ತಲೆಯಲ್ಲಿ ನಾವೇನು ಕಲಿಯುತ್ತಿದ್ದೆವು ಆ ಶಿವನಿಗೆ ಅಷ್ಟೇ ಗೊತ್ತಿರ್ತಿತ್ತು. ಅಂತ ಉತ್ಕೃಷ್ಟ ಸಮಯದಲ್ಲಿ ನಾವು ಕಷ್ಟಪಟ್ಟು ಕಲಿತು ಊರು ಬಿಟ್ಟು, ನಾಡು ಬಿಟ್ಟು, ದೇಶ ಬಿಟ್ಟು ಬಂದರೂ ಕೂಡ ನಮ್ಮ ಆ ಸವಿ ನೆನಪುಗಳು ನಮ್ಮ ಕಾಡಿದ್ದು ಸುಳ್ಳಲ್ಲ. ನಮಗೆ ಎಲ್ಲಾ ರೀತಿಯ ಜೀವನದ ಪಾಠ ಕಲಿಸಿದ ಮತ್ತು ನಮಗೆ ಜ್ಞಾನಾಮೃತವನ್ನು ನೀಡಿದ ನನ್ನ ಊರು, ನನ್ನ ಶಾಲೆ ನಮಗೆ ಯಾವಾಗಲೂ ಹೆಮ್ಮೆಂದರೆ ತಪ್ಪಾಗಲಾರದು. ನಮ್ಮ ಊರ ಮಕ್ಕಳು ಮತ್ತು ನಮ್ಮ ಶಾಲೆಯ ಮಕ್ಕಳು ತಮ್ಮ ಉಜ್ವಲವಾದ ಭವಿಷ್ಯದ ಕನಸನ್ನು ನನಸು ಮಾಡಲು ಮತ್ತು ಶಾಲೆಗಳ ಸರ್ವೋತ್ತಮ ಅಭಿವೃದ್ಧಿಗೆ ನಮ್ಮ ಜಾಗತಿಕ ಬಸವ ಶಾಂತಿ ಸಂಸ್ಥೆಯ ಅಡಿಯಲ್ಲಿ ಆರಂಭವಾದ ನನ್ನ ಊರು, ನನ್ನ ಶಾಲೆ, ನನ್ನ ಹೆಮ್ಮೆ ಈ ಅಭಿಯಾನವು ಇದು 2ನೇ ಅಭಿಯಾನ. 2019ರಲ್ಲಿ ಮೊದಲ ಅಭಿಯಾನ ಆಗಿತ್ತು. ನಾವು ಏನೇನೋ ಒಂದು ದೊಡ್ಡ ಮಟ್ಟದ ಒಂದು ಅಭಿಯಾನಕ್ಕೆ ಕೈ ಹಾಕಿದ್ದೆವು, ಆದರೆ ಒಂದು ಕೋವಿಡ್ ಸಲುವಾಗಿ ಆಗಲಿಲ್ಲ. ಇವತ್ತಿನ ಒಂದು ಗಣ್ಯರ ಸಮ್ಮುಖದಲ್ಲಿ ಈ ಅಭಿಯಾನಕ್ಕೆ ಚಾಲನೆ ಕೊಡ್ತಾ ಇದ್ದೇವೆ. ಅಭಿಯಾನ 1 ಪರಮ ಪೂಜ್ಯ ಜಗದ್ಗುರು ಶ್ರೀ ಬಸವಜಯ ಮೃತ್ಯುಂಜಯ ಸ್ವಾಮಿಗಳು ಕೂಡಲ ಸಂಗಮ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ದಿನಾಂಕ 4/1/2020 ಈ ಅಭಿಯಾನವನ್ನು ಕೈಗೊಳ್ಳಲಾಗಿತ್ತು. ಈ ಅಭಿಯಾನದ ಮೂಲಕ ಮೊದಲು ನಾನು ನನ್ನ ಊರು, ನನ್ನ ಶಾಲೆಯನ್ನು ದತ್ತು ಪಡೆದು ಯಾವುದೇ ಕೆಲಸವನ್ನು ಮಾಡಬೇಕಾದರೆ ಮೊದಲು ನನ್ನಿಂದ ಆರಂಭವಾಗು, ಆಮೇಲೆ ಮತ್ತೊಬ್ಬರು ಉಪದೇಶ ಮಾಡಬೇಕನ್ನುವಂಥ ಒಂದು ತತ್ವದೊಂದಿಗೆ ನನ್ನ ಊರು, ನನ್ನ ಶಾಲೆಯನ್ನು ದತ್ತು ಪಡೆದು ಅದನ್ನು ಅಭಿವೃದ್ಧಿಗೊಳಿಸುತ್ತಾ ಸಾಗಿದ್ದು. ಅದೇ ರೀತಿಯಲ್ಲಿ ಅನೇಕ ಕನ್ನಡ ಸರ್ಕಾರಿ ಶಾಲೆಗಳು ಇವತ್ತು ಮುಚ್ಚುವ ಸ್ಥಿತಿಯಲ್ಲಿವೆ. ಅಷ್ಟೇ ಅಲ್ಲ, ಮುಚ್ಚಿವೆ ಅಂದರೂ ತಪ್ಪಾಗಲಿಕ್ಕಿಲ್ಲ. ಅವುಗಳಿಗೆ ಮೂಲಭೂತ ಸೌಕರ್ಯಗಳು ವ್ಯವಸ್ಥೆ ಇಲ್ಲ. ನಾವು ಕಲಿತ ಶಾಲೆ ಕಣ್ಣು ಮುಂದೆ ಮುಚ್ಚುತ್ತಿರುವಾಗ ಆ ವೇದನೆ ತಾಯಿಯನ್ನು ಕಳೆದುಕೊಂಡಷ್ಟೇ ಸಮಾನ ಅಂತ ನನ್ನ ಅನಿಸಿಕೆ. ಪಂಚಾಯಿತಿ ಅಧಿಕಾರಿಗಳು ಅದರ ಕಡೆ ಲಕ್ಷ್ಯ ನೀಡುತ್ತಿಲ್ಲ. ಗ್ರಾಮಸ್ಥರು ಕೂಡ ತಾವಾಯ್ತು ತಮ್ಮ ಕರ್ತವ್ಯ ಅನ್ನೋ ಮಟ್ಟದಲ್ಲಿದ್ದಾರೆ. ಎಷ್ಟೋ ಗ್ರಾಮೀಣ ಪ್ರದೇಶದ ಸರ್ಕಾರಿ ಶಾಲೆಗಳ ಮಕ್ಕಳು ಶುದ್ಧವಾದ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ. ಶಿಕ್ಷಕರ ಕೊರತೆ ಇದೆ. ಆಟವಾಡಲಿಕ್ಕೆ ಮೈದಾನವಿರಲ್ಲ. ಇದ್ದರೂ ಸಮತಟ್ಟಾದ ನೆಲ ಮತ್ತು ವ್ಯವಸ್ಥೆ ಇರಲ್ಲ. ಸರಿಯಾದ ಶೌಚಾಲಯದ ವ್ಯವಸ್ಥೆ ಇರಲ್ಲ. ಕೆಲವು ಶಾಲೆಗಳಿಗೆ ಸರಿಯಾದ ರಸ್ತೆಗಳಿಲ್ಲ. ಶಾಲಾ ಕೊಠಡಿಗಳಿಗೆ ಕಿಟಕಿ ಬಾಗಿಲುಗಳಿಲ್ಲ. ಅದರ ಜೊತೆಗೆ ಶಿಕ್ಷಕರ ಕೊರತೆಯೂ ಅಷ್ಟೇ ಇದೆ. ಅದರಿಂದ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಹಿನ್ನಡೆ ಆಗುತ್ತಿದೆ. ಎಲ್ಲದಕ್ಕೂ ಗಮನಿಸಬೇಕಾದ ವಿಷಯ, ನಮ್ಮ ಮಾತೃಭಾಷೆ ನಶಿಸಿ ಹೋಗುತ್ತಿದೆ ಅನ್ನುವಂಥ ಒಂದು ಅಳುಕು ಮನದಲ್ಲಿ ಮೂಡಿದೆ. ಇವೆಲ್ಲ ಅಂಶಗಳ ಗಮನದಲ್ಲಿಟ್ಟುಕೊಂಡು ಮೊದಲು ನಮ್ಮ ಊರಿಂದ ನನ್ನಿಂದಲೇ ಅಭಿಯಾನ ಕಳೆದ ವರ್ಷ ಜನವರಿಯಲ್ಲಿ ಪ್ರಾರಂಭಿಸಿದೆ.
ಅದು ನನ್ನ ಊರಿನ ಕಲಿತ ಶಾಲೆಯಿಂದ ಮಹಾಮಾರಿ ಕೋವಿಡ್ ಸಾಂಕ್ರಾಮಿಕದಿಂದ ಕೈಗೊಂಡಿರುವ ಕಾರ್ಯ ಸ್ವಲ್ಪ ಹಿನ್ನಡೆ ಆಗಿದೆ. ಆದರೂ ಸಹಿತ ಮುಂದಿನ ದಿನಮಾನಗಳಲ್ಲಿ ತಮ್ಮ ತಮ್ಮ ಶಾಲೆಗಳಲ್ಲಿ ಕಲಿತ ಒಂದು ಉತ್ತಮ ಮಟ್ಟದಲ್ಲಿ ಇರುವವರು ಶಾಲೆಗಳನ್ನು ದತ್ತು ತೆಗೆದುಕೊಂಡು ಅಥವಾ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಅವುಗಳ ಸರ್ವೋತ್ತಮ ಏಳಿಗೆ ದಾರಿ ಮಾಡಿಕೊಡುವ ಮೂಲಕ ತಮ್ಮ ತಮ್ಮ ಊರಿನ ಸರ್ಕಾರಿ ಕನ್ನಡ ಶಾಲೆಗಳನ್ನು ಉಳಿಸಿ ಬೆಳಕು ಎಂದು ನಾನು ಇಲ್ಲಿ ಸೇರಿರುವ ಅಥವಾ ಫೇಸ್ಬುಕ್ ಲೈವ್ ಮುಖಾಂತರ ಇರ್ಬೋದು, ಎಲ್ಲ ಮುಖಾಂತರ ನೋಡ್ತಿರುವ ಎಲ್ಲ ನನ್ನ ಮಿತ್ರಗಳಿಗೆ ಈ ಮನವಿ ಮಾಡಿಕೊಡುತ್ತೇನೆ. ಮತ್ತು ಕೆಲವೊಂದು ಅನುಕೂಲಸ್ಥರ ದತ್ತು ಶಾಲೆಯನ್ನು ದತ್ತು ತೆಗೆದುಕೊಳ್ಳಬಹುದು. ಇಲ್ಲ ಅಂದ್ರೆ ಏನಾದರೂ ಮೂಲಭೂತ ಸೌಕರ್ಯ, ಸುಣ್ಣ ಬಣ್ಣ ಅಥವಾ ಏನಾದರೂ ತಮ್ಮ ಕೈಲಾದ ಮಟ್ಟಿಗೆ ಶಾಲೆಯನ್ನು ತಮ್ಮ ಕಲಿತ ಶಾಲೆಗೆ ಒದಗಿಸಿಕೊಟ್ಟರೆ ನಾವು ಸರ್ಕಾರದ ಮೇಲೆ ಅವಲಂಬನೆ ಇರುವ ಅವಶ್ಯಕತೆ ಇರುವುದಿಲ್ಲ ಅನ್ನೋಂಥ ಒಂದು ನಂಬಿಕೆಯಿಂದ ಇದೊಂದು ಅಭಿಯಾನವನ್ನು ಆರಂಭಿಸಿದ್ದೇವೆ. ಶಾಲೆ ಎಂದರೆ ಶಿಸ್ತು, ಶಿಕ್ಷಣ, ಶಿಕ್ಷಕರು, ಗೆಳೆಯರು ಮತ್ತು ಮುಂತಾದ ಚಿತ್ರಣ ನಮ್ಮ ಮುಂದೆ ಕಣ್ಣು ಮುಂದೆ ಬರುತ್ತದೆ. ಮಕ್ಕಳ ಸರ್ವಾಂಗೀಣ ಬೆಳವಣಿಗೆಯಲ್ಲಿ ಶಾಲೆಯ ಪಾತ್ರ ಅತ್ಯಂತ ದೊಡ್ಡದು. ಪ್ರತಿಯೊಂದು ಮಕ್ಕಳಿಗೂ ತಮ್ಮ ತಮ್ಮ ಶಾಲೆಯ ಹೆಮ್ಮೆ ಇರಬೇಕು. ಅಂದಾಗ ಮಾತ್ರ ನಮ್ಮ ಶಾಲೆಗಳು ಬೆಳೆಯುತ್ತವೆ. ಇಂದಿನ ಯುವಕರು ಕೂಡ ಆ ಶಾಲೆಗಳಲ್ಲಿ ಕಲಿತು ತಮ್ಮ ಜೀವನವನ್ನು ರೂಪಿಸಿಕೊಂಡಿದ್ದರಿಂದ ತಾವು ಕೂಡ ಶಾಲೆ ಬಗ್ಗೆ ಕಾಳಜಿಯನ್ನು ವಹಿಸಿಕೊಳ್ಳಬೇಕಾಗ್ತದೆ. ಅದನ್ನು ಮನಗಂಡು ನಾವು ಈ ಅಭಿಯಾನವನ್ನು ಆರಂಭಿಸಿದ್ದು. ಬನ್ನಿ ಕೈ ಜೋಡಿಸಿ ಒಟ್ಟಾರೆಯಾಗಿ ದುಡಿಯೋಣ. ಸರ್ಕಾರದ ಮೇಲೆ ಅವಲಂಬನೆ ಆಗುವುದು ಬೇಡ. ಮತ್ತು ಇವತ್ತಿನ ದಿನ ನಾನು ತಮ್ಮಲ್ಲಿ ಬೇಡಿಕೊಳ್ಳುವುದು ಇಷ್ಟೇ, ನಾವೆಲ್ಲರೂ ಒಂದು ದೇಶ ವಿದೇಶಗಳಲ್ಲಿ ಉನ್ನತ ಹುದ್ದೆಯಲ್ಲಿದ್ದೇವೆ. ಇದು ಬೇರೆ ಬೇರೆ ಶಾಲೆಗಳನ್ನು ಉದ್ಧಾರ ಮಾಡುವಂತ ಅವಶ್ಯಕತೆ ಇಲ್ಲ. ನಾವು ಕಲಿತ ಶಾಲೆಗಳು, ನಮ್ಮ ಶಾಲೆಗಳನ್ನ ನಾವು ದುರಸ್ತಿ ಮಾಡಿಕೊಂಡಿದ್ದರೆ ನಮ್ಮ ರಾಜ್ಯದ ಎಲ್ಲಾ ಶಾಲೆಗಳು ನಾವು 100% ಒಂದು ಗುಣಮಟ್ಟವನ್ನು ನಾವು ತಲುಪಬಹುದು. ನಮ್ಮ ಶಾಲೆಗಳಿಗೆ ಕನ್ನಡ ಕಲಿಕೆ ಬಗ್ಗೆ ಒತ್ತು ನೀಡೋಣ. ಶಾಲೆಗೂ ಮನೆಗೂ ಸಂಪರ್ಕ ಕಲ್ಪಿಸೋಣ. ಮಕ್ಕಳ ಬಗ್ಗೆ ಕಾಳಜಿ, ಕಳಕಳಿಯನ್ನು ಹೊಂದೋಣ. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಎಂಬಂತೆ ಈ ಅಭಿಯಾನದ ಮೂಲಕ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ಶಾಲೆಗಳನ್ನು ಉಳಿಸಿ ಬೆಳೆಸುವ ಕಾರ್ಯಗಳನ್ನು ಮಾಡಲೇಬೇಕಾಗಿದೆ. ಆಸಕ್ತಿ ಇದ್ದವರು ಜಾಗತಿಕ ಬಸವ ಶಾಂತಿ ಸಂಸ್ಥೆಯನ್ನು ಸಂಪರ್ಕಿಸಿ ನಾವು ಸ್ಥಳೀಯ ಶಿಕ್ಷಣ ಅಧಿಕಾರಿಗಳ ಪರವಾನಗಿಯೊಂದಿಗೆ ಅವರ ಸಂಯೋಗದೊಂದಿಗೆ ಈ ಮಾನ ಕಾರ್ಯಕ್ಕೆ ಕೈ ಜೋಡಿಸಿದ್ದೇವೆ. ಮತ್ತು ಅಭಿಯಾನ ಒಂದರಲ್ಲಿ ಶಿಕ್ಷಣ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳ ಸಹಾಯದಿಂದ ಒಂದು ಅಭಿಯಾನವನ್ನು ಕಂಪ್ಲೀಟ್ ಮಾಡಿದ್ದೇವೆ. ಇದೇ ರೀತಿ ಮುಂದಿನ ನಿಮ್ಮ ಸಹಕಾರ ಇರಲಿ. ನಮ್ಮ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಕವಿಗಳು ಮತ್ತು ಹಿರಿಯರು ಆದಂತಹ ಸಿದ್ದಲಿಂಗನವರ ಆಶೀರ್ವಾದ ಮತ್ತು ವಿಶ್ರಾಂತ ನ್ಯಾಯಾಧೀಶರು ಆದ ಶ್ರೀ ಅರವಿಂದ ನಾಗರಾಜ್ ಅವರ ಆಶೀರ್ವಾದ ಮತ್ತು ರೈತ ಮುಖಂಡರು ಕೋಡಿಗಾಳೆ ಚಂದ್ರಶೇಖರ್ ಅವರ ಸಹಕಾರ ಮತ್ತು ಇವತ್ತಿನ ಸಭೆಯಲ್ಲಿ ಭಾಗವಹಿಸಿದಂತ ನಾಡಿನ ಹೆಸರಾಂತ ಪತ್ರಿಕೆ ಪ್ರಜಾವಾಣಿಯ ಸಂಪಾದಕರಾದಂಥ ರವೀಂದ್ರ ಭಟ್ರವರ ಸಹಕಾರ, ಸಲಹೆ ನಮ್ಮ ಮೇಲೆ ಇರಲಿ. ಅವರ ಸಲಹೆ ಮತ್ತು ಸಹಕಾರದಿಂದ ಜಾಗತಿಕ ಬಸವ ಶಾಂತಿ ಸಂಸ್ಥೆ ಕನ್ನಡ ಶಾಲೆಯನ್ನು ಉಳಿಸಿ ಬೆಳೆಸುವ ಅಭಿಯಾನ ನನ್ನ ಊರು ನನ್ನ ಶಾಲೆ ನನ್ನ ಅಭಿಯಾನದ ಮೇಲಿರಲಿ. ಮುಂದಿನ ದಿನಗಳಲ್ಲಿ ಮಹತ್ವದ ಬದಲಾವಣೆಗಳತ್ತ ಮಾಡುತ್ತಾ ಎಲ್ಲರೂ ಸೇರಿ ಹೆಜ್ಜೆ ಇಡೋಣ ಎಂದು ಹೇಳಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಶಶಿಧರ್ ಹೆಬ್ಬಾಳ ಅವ್ರಿಗೆ ಧನ್ಯವಾದಗಳು. ನಿಜವಾಗ್ಲೂ ನಮ್ಮ ಶಾಲೆ ದಿನಗಳೆಲ್ಲ ನೆನಪಾದ್ವು ಇವತ್ತು. ಇವರ 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 ಎಲ್ಲಾ ಕಾರ್ಯಕ್ರಮಗಳು ತುಂಬಾ ಚೆನ್ನಾಗಿ ಬಂದಿದಾವೆ. ಇದು ಕೂಡ ಸಕ್ಸಸ್ ಆಗ್ಲಿ ಅಂತ ಕೇಳೋಣ. ಈಗ ಅತಿಥಿಗಳ ಪರಿಚಯ. ಡಾಕ್ಟರ್ ಸಿದ್ದಲಿಂಗಯ್ಯ, ಖ್ಯಾತ ಕವಿಗಳು ಮತ್ತು ಸಾಹಿತಿಗಳು. ರಿಕ್ವೆಸ್ಟ್ ಟು ಪ್ಲೇ ವಿಡಿಯೋ. ರೋಹನ್. ಡಾಕ್ಟರ್ ಸಿದ್ದಲಿಂಗಯ್ಯನವರು ಕವಿಗಳು ಮತ್ತು ಸಾಹಿತಿಗಳು. ಇವರ ಕಿರು ಪರಿಚಯ. ರವಿ ಕಾಣದ್ದನ್ನು ಕವಿ ಕಂಡದ್ದನ್ನು ಓದುಗ ಕಂಡುಕೊಂಡ ಎಂಬ ಮಾತಿನಂತೆ ಇವತ್ತಿನ ದಿನ ನಮ್ಮ ಜಾಗತಿಕ ಬಸವ ಶಾಂತಿ ಸಂಸ್ಥೆ ಮೂಲಕ ಹಮ್ಮಿಕೊಂಡಿರುವ ನನ್ನ ಊರು ನನ್ನ ಶಾಲೆ ನನ್ನ ಹೆಮ್ಮೆ ಅಭಿಯಾನದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂಥ ಕವಿಗಳು, ಸಾಹಿತಿಗಳು, ಬರಹಗಾರರು, ರಾಜಕಾರಣಿಗಳು, ಸಂಶೋಧನಾಕಾರಿಗಳು ಆದಂಥ ನಿಮ್ಮೆಲ್ಲರ ಮೆಚ್ಚಿನ ಡಾಕ್ಟರ್ ಸಿದ್ದಲಿಂಗಯ್ಯನವರು ಕನ್ನಡದ ಪ್ರಸಿದ್ಧ ಲೇಖಕರು, ಹೋರಾಟಗಾರರು ಮತ್ತು ಸಾಮಾಜಿಕ ಸಮಾನತೆಗಾಗಿ ಕಾವ್ಯ ರಚನೆ ಮಾಡಿದವರು. ನಾಟಕ, ಪ್ರಬಂಧ, ವಿಮರ್ಶೆ, ಸಂಶೋಧನೆ, ಆತ್ಮಕಥನ ಮುಂತಾದ ಪ್ರಕಾರಗಳಲ್ಲಿ ಸಾಹಿತ್ಯ ರಚಿಸಿದವರು. 2 ಬಾರಿ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆಯಾದವರು. ಸಿದ್ದಲಿಂಗಯ್ಯನವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಮಾಗಡಿ ತಾಲೂಕಿನ ಮಂಚಿನಬೆಲೆ ಗ್ರಾಮದಲ್ಲಿ 1954ರಲ್ಲಿ ಶ್ರೀಮತಿ ವೆಂಕಮ್ಮ ಮತ್ತು ಶ್ರೀ ದೇವಯ್ಯ ದಂಪತಿಗಳಲ್ಲಿ ಜನಿಸಿದರು. ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಸ್ವಗ್ರಾಮದಲ್ಲಿ ಮುಗಿಸಿ ತಮ್ಮ ಪ್ರೌಢಶಿಕ್ಷಣವನ್ನು ಮಲ್ಲೇಶ್ವರನ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕಲಿಯುವ ಹೊತ್ತಿನಲ್ಲಿ ಸಾಕಷ್ಟು ಕವನ ಬರೆಯುವ ಮತ್ತು ಭಾಷಣಕಾರರಾಗಿ ಅಂಬೇಡ್ಕರ್, ಪರಿಯಾರ್, ವಾಸುದೇವ ಭೂಪಾಲ್, ಲೋಹಿಯಾ ಮುಂತಾದವರ ಆದರ್ಶ ಗುಣಗಳನ್ನು ಮೈಗೂಡಿಸಿಕೊಂಡಿದ್ದರು. ವೃತ್ತಿಯಲ್ಲಿ ಪ್ರಾಧ್ಯಾಪಕರು
ಕವಿ, ಹೋರಾಟಗಾರರು ಆಗಿ ಗುರುತಿಸಿಕೊಂಡ ಇವರು ಕನ್ನಡ ಪುಸ್ತಕ ಪ್ರಾಧಿಕಾರ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ಇವರು ಬರೆದ ಗ್ರಾಮ ದೇವತೆಗಳಿಗೆ ಪ್ರಬಂಧಕ್ಕೆ PhD ಲಭಿಸಿದೆ. ಒಲೆ ಮಾದಿಗರ ಹಾಡು, ಮೆರವಣಿಗೆ, ಸಾವಿರ ನದಿಗಳು, ಕಪ್ಪು ನಾಡಿನ ಹಾಡು ಮುಂತಾದ ಕವನ ಸಂಕಲನಗಳನ್ನು ರಚಿಸಿದ್ದಾರೆ. ಅಲ್ಲೇ ಕುಂತವರೇ, ನನ್ನ ಜನಗಳು ಮುಂತಾದ ಕವಿತೆಗಳು, ವಿಮರ್ಶನಾ ಕೃತಿಗಳು, ಹಕ್ಕಿ ನೋಟ, ರಸಗುಳಿಗೆಗಳು, ಎಡ ಬಲ ಮುಂತಾದವು. ಇವರ ಲೇಖನಗಳ ಸಂಕಲನಗಳು ಅವತಾರಗಳು, ಸದನದಲ್ಲಿ ಸಿದ್ಧಲಿಂಗಯ್ಯ ಭಾಗ 1 ಮತ್ತು 2, ಜನಸಂಸ್ಕೃತಿಯ ಮುಂತಾದವುಗಳು. ಇವರು ಬರೆದ ನಾಟಕಗಳು ಏಕಲವ್ಯ, ನೆಲಸಮ, ಪಂಚಮ. ಹೀಗೆ ಬರವಣಿಗೆಯ ಶಕ್ತಿಯನ್ನು ತೋರಿದ ಸಿದ್ಧಲಿಂಗಯ್ಯನವರಿಗೆ ಸಾಕಷ್ಟು ಪ್ರಶಸ್ತಿಗಳು ಹುಡುಕಿಕೊಂಡು ಬಂದಿವೆ. ಉತ್ತಮ ಚಲನಚಿತ್ರ ಗೀತ ರಚನೆಗಾಗಿ ಕರ್ನಾಟಕ ರಾಜ್ಯ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ಡಾಕ್ಟರ್ ಅಂಬೇಡ್ಕರ್ ಶತಮಾನೋತ್ಸವ ವಿಶೇಷ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ, ಪಂಪ ಪ್ರಶಸ್ತಿ, ನೃಪತುಂಗ ಪ್ರಶಸ್ತಿ, ಆಳ್ವಾಜ್ ನುಡಿಸಿರಿ ಪ್ರಶಸ್ತಿ ಜೊತೆಗೆ 2015ರಲ್ಲಿ ಶ್ರವಣಬೆಳಗೊಳದಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಸಹ ವಹಿಸಿದ್ದರು. ಕನ್ನಡ ನಾಡು ನುಡಿಗೆ ತಮ್ಮ ಲೇಖನಿಯ ಮುಖಾಂತರ ಸಾಕಷ್ಟು ಕೊಡುಗೆಗಳನ್ನು ನೀಡಿದ ಮಹಾನ್ ವ್ಯಕ್ತಿಗಳಾದ ಡಾಕ್ಟರ್ ಸಿದ್ಧಲಿಂಗಯ್ಯನವರು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬರವಣಿಗೆಯ ಕೊಡುಗೆಗಳನ್ನು ಕನ್ನಡಾಂಬೆಗೆ ನೀಡಲಿ ಎಂದು ಹಾರೈಸುತ್ತಾ, ನಮ್ಮ ಜಾಗತಿಕ ಬಸವ ಶಾಂತಿ ಸಂಸ್ಥೆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಕ್ಕಾಗಿ ಅವರಿಗೆ ನಮ್ಮ ಪರವಾಗಿ ಉತ್ಪೂರ್ವಕ ಅಭಿನಂದನೆಗಳು, ಧನ್ಯವಾದಗಳು. ಡಾಕ್ಟರ್ ಸಿದ್ಧಲಿಂಗಯ್ಯ ಕವಿಗಳಿಗೆ ನನ್ನ ಹೃದಯಪೂರ್ವಕ ವಂದನೆಗಳು. ಈಗ ಶ್ರೀ ಅರಳಿ ನಾಗರಾಜ್, ನಿವೃತ್ತ ನ್ಯಾಯಮೂರ್ತಿಗಳು, ಉಚ್ಚ ನ್ಯಾಯಾಲಯ, ಇವರ ಒಂದು ವಿಡಿಯೋ. ರಿಕ್ವೆಸ್ಟ್ ಟು ರೋಹನ್ ಟು ಪ್ಲೇ ವಿಡಿಯೋ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಷ್ಟೋ ದೇಶಗಳು ಕಳೆದರೂ ಸಹ ನಿಜವಾದ ಸ್ವಾತಂತ್ರ್ಯ, ಶಿಕ್ಷಣ, ಉದ್ಯೋಗ ಹೀಗೆ ಅನೇಕ ರಂಗಗಳಲ್ಲಿ ನಾವು ಸ್ವಾತಂತ್ರ್ಯದಿಂದ ವಂಚಿತರಾಗಿದ್ದೇವೆ. ನಮ್ಮ ದೇಶದಲ್ಲಿ ಅಪಮೌಲ್ಯಗಳೇ ಮೌಲ್ಯಗಳಾಗಿ ಭ್ರಷ್ಟನಾಗಿ ಬದುಕನ್ನು ಸಾಗಿಸುವ ಅಥವಾ ಪ್ರಾಮಾಣಿಕವಾಗಿ ಸಾವನ್ನಪ್ಪಿಕೋ ಎನ್ನುವ ಪರಿಸ್ಥಿತಿ ನಿರ್ಮಾಣವಾಗಿ ಅದರ ಪರಿಣಾಮವನ್ನು ರೈತರ, ಪ್ರಾಮಾಣಿಕ ಅಧಿಕಾರಿಗಳ ಅಥವಾ ಸಾಮಾನ್ಯ ಜನರ ಆತ್ಮಹತ್ಯೆಗಳಲ್ಲಿ ಕಾಣುತ್ತಿದ್ದೇವೆ. ಈ ಮಾತನ್ನು ಹೇಳುವ ಉದ್ದೇಶ ವಿವೇಕಾನಂದರ ವಾಣಿ, ನೀನು ಗಳಿಸಿದ ಜ್ಞಾನವನ್ನು ದೇಶದ ಒಳಿತಿಗಾಗಿ ಬಳಸದಿದ್ದಲ್ಲಿ ನೀನೇ ದೇಶದ ಪ್ರಥಮ ದೇಶದೊರೆ ಅನ್ನುವ ವಾಕ್ಯವನ್ನು ತಮ್ಮ ಜೀವನದಲ್ಲಿ ಅಂಗೀಕರಿಸಿ ಉತ್ತಮ ಜೀವನವನ್ನು ಸಮಾಜದ ಏಳಿಗೆಗೆ ಮುಡುಪಾಗಿಟ್ಟು ಬಡವ ಬಲ್ಲಿದರಿಗೆ ಸಹಾಯ ಹಸ್ತ ಚಾಚುತ್ತಾ ನೀತಿ ನಿಷ್ಠೆಗಳಿಗೆ ಹೆಸರುವಾಸಿಯಾಗಿ ನ್ಯಾಯಾಂಗ ದೇವತೆಯ ನ್ಯಾಯದ ಪರಿಪಾಲಕರಾಗಿ ತಮ್ಮ ಅಧಿಕಾರಾವಧಿಯಲ್ಲಿ ಸಾಕಷ್ಟು ಉತ್ತಮ ಕಾರ್ಯಗಳನ್ನು ನೆರವೇರಿಸಿ ಸದ್ಯ ವಿಶ್ರಾಂತರಾಗಿರುವ ನಿಮ್ಮೆಲ್ಲರ ಹಿರಿಯರು, ಗೌರವಾನ್ವಿತರಾದಂಥ ಶ್ರೀಯುತ ಅರಳಿ ನಾಗರಾಜರವರು. ನ್ಯಾಯಮೂರ್ತಿ, ಸಮಾಜ ಸೇವಾರತ್ನ, ಪರಿಸರವಾದಿ, ಅಪ್ಪಟ ದೇಶಪ್ರೇಮಿ, ಲೇಖಕ, ಕಾನೂನು ತಜ್ಞ, ಅಸೀಮ ಕನ್ನಡ ಅಭಿಮಾನಿಯಾಗಿ ನ್ಯಾಯಮೂರ್ತಿ ಅರಳಿ ನಾಗರಾಜ್ ಅವರದು ಬಹುಶ್ರುತ ಸಾಧನೆ. ಅಚ್ಚಳಿದ ಹೆಜ್ಜೆ ಕುರಿತು ನ್ಯಾಯದೇವದಲ್ಲಿ ಬಸವ ಬಾಳು ಬೆಳಗಿದ ನ್ಯಾಯಾಂಗ ಕ್ಷೇತ್ರದ ಪ್ರಾಮಾಣಿಕ ಪುಷ್ಪ. ಭತ್ತದ ಖನಿಜವೆಂದೇ ಹೆಸರುವಾಸಿಯಾಗಿರುವ ಗಂಗಾವತಿ ನ್ಯಾಯಮೂರ್ತಿ ಅರಳಿ ನಾಗರಾಜ್ ಅವರ ಹುಟ್ಟೂರು. ಸಾಮಾಜಿಕ ಕ್ಷೇತ್ರಕ್ಕೆ ಕೊಪ್ಪಳ ಜಿಲ್ಲೆ ಅನರ್ಘ್ಯ ಕೊಡುಗೆ. ಅಮರಪ್ಪ ಅರಳಿ, ಶಿವಗಂಗಮ್ಮ ದಂಪತಿಗಳ ಸುಪುತ್ರರು. 1950 ನವೆಂಬರ್ 1ರಂದು ಕನ್ನಡ ರಾಜ್ಯೋತ್ಸವ ದಿನದಂದೇ ಜನಿಸಿದ ಹೆಮ್ಮೆಯ ಕನ್ನಡಿಗರು ಇವರು. ಗಂಗಾವತಿಯ ಸರ್ಕಾರಿ ಶಾಲೆಯಲ್ಲಿ ಅಕ್ಷರಾಭ್ಯಾಸಕ್ಕೆ ಮುನ್ನಡೆ, ಧಾರವಾಡದಲ್ಲಿ ಪ್ರೌಢ, ಹೊಸಕೋಟೆಯಲ್ಲಿ PUC, BSc ಮೊದಲನೇ ವರ್ಷಕ್ಕೆ ವಿಭೂತಿಗೆ ತಿಲಾಂಜಲಿ. ಕೃಷಿ ಸಮಾಜ ಸೇವೆಯಲ್ಲಿ 7 ವರ್ಷಗಳ ಕಾಲ ದುಡಿದು ಮತ್ತೆ ವಿದ್ಯಾಕ್ಷೇತ್ರಕ್ಕೆ ಬಳ್ಳಾರಿಯ VS ಕಾನೂನು ಮಹಾವಿದ್ಯಾಲಯದಲ್ಲಿ ಕಾನೂನು ಪದವಿ ವ್ಯಾಸಂಗ. 33ನೇ ವಯಸ್ಸಿನಲ್ಲಿ ವಕೀಲಿ ವೃತ್ತಿ ಆರಂಭ. ಬಾಲ್ಯದಿಂದಲೂ ವ್ಯಕ್ತಿತ್ವದಲ್ಲಿ ಒಡಮೂಡಿದ್ದ ನ್ಯಾಯಪರತೆಯ ವೃತ್ತಿ. ಭಾವಭೂತಿಯ ನಿಜ ದ್ರವ್ಯ. ರಾಯಚೂರು, ಕೊಪ್ಪಳ, ಗಂಗಾವತಿ, ವಕೀಲಗಿರಿ. ಸತ್ಯವೇ ಬಾಳಿನ ರಥಪಥ. ಕಕ್ಷಿದಾರೆ ಅನ್ನದಾತರೆಂಬ ದಿವ್ಯ ನಂಬಿಕೆ. 1993ರಲ್ಲಿ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಧೀಶರಾಗಿ ನೇರ ನೇಮಕಾತಿ. ಬೆಳಗಾವಿ, ಮಂಗಳೂರು, ವಿಜಯಪುರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಗೆ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಧೀಶರಾಗಿ ಅನುಪಮ ಸೇವೆ. ಕಾನೂನು ಅರಿವು ಕಾರ್ಯಕ್ರಮಗಳ ರೂಪಿಸುವುದರ ಜೊತೆಗೆ ಕಿರುವತ್ತಿಗಳ ಹೊರತಂದ ಸಾಧನೆ. ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ, ಕಾರ್ಯದರ್ಶಿ. ಕರ್ನಾಟಕ ನ್ಯಾಯಾಂಗ ಅಕಾಡೆಮಿ ನಿರ್ದೇಶಕರಾಗಿಯೂ ಸೇವೆ. 2007ರಲ್ಲಿ ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿ ನೇಮಕಗೊಂಡ ಗರಿಮೆ. 16 ಪ್ರಕರಣಗಳಲ್ಲಿನ ಮಹತ್ವದ ತೀರ್ಪಿನೊಂದಿಗೆ ಸಾರ್ವಜನಿಕ ವಲಯದಲ್ಲಿ ಜನಪ್ರಿಯತೆ. 2011ರಲ್ಲಿ ಸ್ವಯಂ ಸೇವಾ ನಿವೃತ್ತಿ. ಹೈಕೋರ್ಟ್ ಇತಿಹಾಸದಲ್ಲಿ ಕನ್ನಡ ತೀರ್ಪು ಬರೆದ ಮೊದಲ ನ್ಯಾಯಾಧೀಶರೆಂಬ ಹೆಗ್ಗಳಿಕೆ.
ನ್ಯಾಯಾಂಗ ದಾಚಿಗೂ ನ್ಯಾಯಮೂರ್ತಿ ಅರುಣರಾಜ್ ಅವರು ಸದಾ ಸೇವಾ ತತ್ಪರು, ಪರಿಸರ ಸಂರಕ್ಷಣೆ, ಸ್ವಚ್ಛತೆ ಅಭಿಮಾನ, ನೊಂದವರ ಸಾಂತ್ವನ ಮತ್ತು ದುಃಖದ ಧೈರ್ಯ ತುಂಬ ಸುತ್ತಾರೆ ಕಾರ್ಯ, ಭ್ರಷ್ಟಾಚಾರ, ಜಾತೀಯತೆ ಮತ್ತು ಅನೈತಿಕತೆ ಮುಕ್ತ ಸಮಾಜ ನಿರ್ಮಾಣಕ್ಕೆ ಬೋಧನವು ಪರಿಶ್ರಮ. ಇಂಥ ಒಂದು ಇಂಥ ಕಾರ್ಯದಲ್ಲಿ ಕಾರ್ಯೋನ್ಮುಖರಾಗಿರುವ ನ್ಯಾಯಮೂರ್ತಿ ಅರಣ್ಯ ನಾಗರಾಜ್ ಅವರದು ಶುದ್ಧ ಶರಣ ಸಂಸ್ಕೃತಿ, ಕಾಯಕವೇ ಕೈಲಾಸ, ಆ ಧನ್ಯತೆ ಕೈಂಕರ್ಯಕ್ಕಾಗಿ ಕನ್ನಡ ಧ್ರುವತಾರೆ, ಹಿರಿಯ ನಾಗರಿಕ ರಾಜ್ಯ ಪ್ರಶಸ್ತಿ, ವಚನ ನ್ಯಾಯಮೂರ್ತಿ ಮುಂತಾದ ಪ್ರಶಸ್ತಿ ಬಿರುದುಗಳಿಂದ ಭಾಜನರಾಗುವ ನ್ಯಾಯಮೂರ್ತಿಗಳು ನಮ್ಮ ನಡುವಿನ ನಿಜ ಗುಣ ಶರಣರೆಂಬುದು ಉತ್ಪ್ರೇಕ್ಷೆಯಲ್ಲದ ದಿಟದ ಮಾತು. ನಮ್ಮ ವಿಜಯಪುರ ಜಿಲ್ಲಾ ನ್ಯಾಯದಲ್ಲಿ ಇವರ ಅಧಿಕಾರ ಅವಧಿಯಲ್ಲಿ ಬೆಳೆಸಿದ ಗಿಡ ಮರಗಳು ಇವತ್ತು ಹೆಮ್ಮರವಾಗಿ ಸಾಕಷ್ಟು ಜನರಿಗೆ ನೆರವನ್ನು ನೀಡುತ್ತಾ ಇವತ್ತಿನ ದಿನಗಳಲ್ಲಿ ಆ ಗಿಡ ಮರಗಳನ್ನು ಅರಳಿ ನಾಗರಾಜರು ಬೆಳೆಸಿದ ಮರಗಳಿಂದಲೇ ಕರೆಸಿಕೊಳ್ಳುತ್ತಿರುವುದು ಎಲ್ಲರ ಹೆಮ್ಮೆಯ ವಿಷಯ. ಇಂಥ ವ್ಯಕ್ತಿತ್ವಗಳ ಶ್ರೀಯುತರು ಇವತ್ತಿನ ಜಾಗತಿಕ ಬಸವ ಶಾಂತಿ ಸಂಸ್ಥೆಯ ನನ್ನ ಊರು ನನ್ನ ಶಾಲೆ ನನ್ನ ಹೆಮ್ಮೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆಗಮಿಸುತ್ತಿರುವುದು ಜಾಗತಿಕ ಬಸವ ಶಾಂತಿ ಸಂಸ್ಥೆಯ ಒಂದು ಮಟ್ಟದಲ್ಲಿ ಒಂದು ಒಳ್ಳೆಯ ಬೆಳವಣಿಗೆ ಮತ್ತು ಇವತ್ತಿನ ಅವರ ಭಾಗವಹಿಸಿಕೆಗಾಗಿ ಜಾಗತಿಕ ಬಸವ ಶಾಂತಿ ಸಂಸ್ಥೆ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ನಮಸ್ಕಾರಗಳು. ಶ್ರೀಯುತ ಅರಳಿ ನಾಗರಾಜ್ ಅವರಿಗೆ ನಮ್ಮೆಲ್ಲರ ಹೃದಯಪೂರ್ವಕ ಧನ್ಯವಾದಗಳು. ನಿಜವಾಗ್ಲೂ ಇವರ ಸಾಧನೆ ಅಪ್ರತಿಮ. ಈಗ ಮುಂದೆ ಶ್ರೀ ಕೋಡಿಹಳ್ಳಿ ಚಂದ್ರಶೇಖರ್, ರೈತ ಮುಖಂಡರು ಹಾಗೂ ಹೋರಾಟಗಾರರು, ಇವರ ಒಂದು ವಿಡಿಯೋ. ರೋಹನ್, ಪ್ಲೀಸ್ ಪ್ಲೇ ಟು ವಿಡಿಯೋ. ಕೋಡಿಹಳ್ಳಿ ಚಂದ್ರಶೇಖರ್, ರಾಜ್ಯಾಧ್ಯಕ್ಷರು, ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ. ಇವರ ಕಿರು ಪರಿಚಯ. ರೈತ ದೇಶದ ಬೆನ್ನೆಲುಬು, ಅವರ ದುಡಿಮೆಯೇ ನಮ್ಮ ಶಕ್ತಿ. ಅಂತಹ ರೈತರ ಪರ ಕಾಳಜಿಯನ್ನು ವ್ಯಕ್ತಪಡಿಸುತ್ತಾ ಅವರ ಏಳಿಗೆಗೆ ಸದಾ ತುಡಿಯುತ್ತಾ ರಾಜಕೀಯ ನಾಯಕರಾಗಿ ರೈತ ಮುಖಂಡರಾಗಿ ಸರ್ವರಿಗೂ ಏಳಿಗೆಯನ್ನು ಬಯಸುತ್ತಾ ಸಾಗುತ್ತಿರುವ ನಮ್ಮ ಹೆಮ್ಮೆಯ ಮುಂಚೂಣಿಯ ಹೋರಾಟಗಾರರು, ರಾಜಕೀಯ ನಾಯಕರು ಮತ್ತು ಇವತ್ತಿನ ಜಾಗತಿಕ ಬಸವ ಶಾಂತಿ ಸಂಸ್ಥೆಯ ನನ್ನ ಊರು ನನ್ನ ಶಾಲೆ ನನ್ನ ಹೆಮ್ಮೆ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಮಹಾನ್ ನಾಯಕರು ಆದ ಶ್ರೀಯುತ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಹಾಸನ ಜಿಲ್ಲೆಯಲ್ಲಿ ದಿನಾಂಕ 1970ರಲ್ಲಿ ಜನಿಸಿದರು. ಬೆಳೆಯುವ ಸಿರಿ ಮಳಿಗೆಯಲ್ಲಿ ಕಾಣು ಎಂಬಂತೆ ಚಿಕ್ಕವರಿರುವಾಗಲೇ ಸಣ್ಣ ಪುಟ್ಟ ಹೋರಾಟಗಳನ್ನು ಮಾಡುತ್ತಾ ನೊಂದವರ ಪಾಲಿನ ಬೆಳಕಾಗಿ ಸರ್ವರಿಗೂ ಸಮಪಾಲು ಎಂಬ ತತ್ವದ ಆಧಾರದ ಮೇಲೆ ಅನೇಕ ಸರ್ಕಾರೇತರ ಮತ್ತು ಅರೆ ಸರ್ಕಾರಿ ಸಂಘ ಸಂಸ್ಥೆಗಳ ಪಾಲಿನ ನಾಯಕರಾಗಿ ಅವರಿಗೆ ನ್ಯಾಯ ಮತ್ತು ಸೌಲಭ್ಯಗಳನ್ನು ಕೊಡಿಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತಾ ಸಾಗುತ್ತಿರುವ ನಮ್ಮ ಜಾಗತಿಕ ಬಸವ ಶಾಂತಿ ಸಂಸ್ಥೆಯ ನನ್ನ ಊರು ನನ್ನ ಶಾಲೆ ನನ್ನ ಹೆಮ್ಮೆ ಕಾರ್ಯಕ್ರಮದ ಅತಿಥಿಗಳಿಗೆ ಆಗಮಿಸಿದ್ದಕ್ಕೆ ನಮ್ಮ ಸಂಸ್ಥೆಯ ಪರವಾಗಿ ಮಾನ್ಯರಿಗೆ ಉತ್ಪೂರ್ವಕ ಅಭಿನಂದನೆಗಳು. ಧನ್ಯವಾದಗಳು ಸರ್. ಶ್ರೀ ಕೋಡಿಹಳ್ಳಿ ಚಂದ್ರಶೇಖರ್ ಇವರಿಗೆ ನಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ವಂದನೆಗಳು. ಅನ್ನದೇವೋ ಸುಖೀಭವೋ. ನಿಜವಾಗ್ಲೂ ರೈತರು ಇರೋದ್ರಿಂದಲೇ ನಾವೆಲ್ಲರೀಗ ಸುಖವಾಗಿ ಊಟ ಮಾಡ್ತಾ ಇದ್ದೀವಿ. ಇವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ. ಧನ್ಯವಾದಗಳು. ಈಗ ಶ್ರೀ ರವೀಂದ್ರ ಭಟ್, ಕಾರ್ಯನಿರ್ವಾಹಕ ಮುಖ್ಯ ಸಂಪಾದಕರು ಪ್ರಜಾವಾಣಿ, ಇವರ ಒಂದು ವಿಡಿಯೋ. ಪ್ಲೀಸ್ ಪ್ಲೇ ಟು ರೋಹನ್ ವಿಡಿಯೋ. ಶ್ರೀ ರವೀಂದ್ರ ಭಟ್, ಕಾರ್ಯನಿರ್ವಾಹಕ ಮುಖ್ಯ ಸಂಪಾದಕರು ಪ್ರಜಾವಾಣಿ, ಇವರ ಕಿರು ಪರಿಚಯ. ಕನ್ನಡ ಕಂಡ ಅತ್ಯುತ್ತಮ ಪತ್ರಿಕೆಗಳಲ್ಲಿ ಒಂದಾದ ಪ್ರಜಾವಾಣಿಯ ಮುಖ್ಯ ಸಂಪಾದಕರು ಆದ ಶ್ರೀ ರವೀಂದ್ರ ಭಟ್ರವರು ಜಾಗತಿಕ ಬಸವ ಶಾಂತಿ ಸಂಸ್ಥೆ ವತಿಯಿಂದ ಆಯೋಜಿಸಿರುವ ನನ್ನ ಊರು ನನ್ನ ಶಾಲೆ ನನ್ನ ಹೆಮ್ಮೆ ಅಭಿಯಾನದ ಅತಿಥಿಗಳಾಗಿ ಆಗಮಿಸಿರುವುದಕ್ಕೆ ಕೃತಜ್ಞತೆಯನ್ನು ಅರ್ಪಿಸುತ್ತೇವೆ. ರವೀಂದ್ರ ಭಟ್ರವರು ಸಿದ್ದಾಪುರದವರಾಗಿದ್ದು ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಸಾಮೂಹಿಕ ಸಂವಹನ ಮತ್ತು ಪತ್ರಿಕೋದ್ಯಮದಲ್ಲಿ ಸ್ನಾತಕೋತ್ತರ ಪದವೀಧರರಾಗಿದ್ದಾರೆ. 1990ರಲ್ಲಿ ಸಂಯುಕ್ತ ಕರ್ನಾಟಕದೊಂದಿಗೆ ಉಪಸಂಪಾದಕರಾಗಿ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸಿದ
ಇವರು ನಂತರ ಉದಯವಾಣಿಯಲ್ಲಿ ಉಪಸಂಪಾದಕರಾಗಿ ಮತ್ತು ವರದಿಗಾರಾಗಿ ಸೇವೆ ಸಲ್ಲಿಸಿದ್ದಾರೆ. ನಂತರ 1995ರಲ್ಲಿ ಪ್ರಜಾವಾಣಿಗೆ ಸೇರಿ ಅಲ್ಲಿ ಅವರು ಕಾರ್ಯನಿರ್ವಾಹಕ ಸಂಪಾದಕರಾಗಿ ಪ್ರಸ್ತುತ ಪಾತ್ರವನ್ನು ವಹಿಸಿಕೊಳ್ಳುವ ಮೊದಲು ಉಪಸಂಪಾದಕ, ಜಿಲ್ಲಾ ವರದಿಗಾರ, ಸಿಬ್ಬಂದಿ ವರದಿಗಾರ ಮತ್ತು ನ್ಯೂಸ್ ಬ್ಯೂರೋ ಮುಖ್ಯಸ್ಥರಾಗಿ ಅನೇಕ ಪಾತ್ರಗಳಲ್ಲಿ ಸೇವೆ ಸಲ್ಲಿಸಿದ ಹಿರಿಮೆ ಇವರದು. ಸಂಸ್ಕೃತಿ ಮತ್ತು ಸಾಮಾಜಿಕ ವಿಷಯಗಳ ಕುರಿತು 10 ಪುಸ್ತಕಗಳನ್ನು ಪ್ರಕಟಿಸಿದ್ದಾರೆ. ನಿರ್ದೇಶಕರ ಮಂಡಳಿ ಮತ್ತು ಕಂಪನಿಯ ಕಾರ್ಯನಿರ್ವಾಹಕರು ನಾಯಕತ್ವವು ತೆಗೆದುಕೊಂಡ ನಿರ್ಧಾರದಂತೆ ದ ಪ್ರಿಂಟರ್ಸ್ ಮೈಸೂರಿನ ಹಿರಿಯ ಪತ್ರಕರ್ತ ಭಟ್ ಅವರಿಗೆ ನಾಯಕತ್ವದ ಪಾತ್ರವನ್ನು ವಹಿಸಲಾಯಿತು. ಕನ್ನಡದ ದಿನಪತ್ರಿಕೆ ಪ್ರಜಾವಾಣಿಯವರು ಕಳೆದ ವರ್ಷ ಸೆಪ್ಟೆಂಬರ್ನಲ್ಲಿ ಶ್ರೀ ರವೀಂದ್ರ ಭಟ್ ಅವರನ್ನು ಕಾರ್ಯನಿರ್ವಾಹಕ ಸಂಪಾದಕರಾಗಿ ನೇಮಕ ಮಾಡಿದ್ದಾರೆ. ನಿರ್ದೇಶಕರ ಮಂಡಳಿ ಮತ್ತು ಕಂಪನಿಯ ಕಾರ್ಯನಿರ್ವಾಹಕ ನಾಯಕತ್ವವು ಈ ಬದಲಾವಣೆ ಮಾಡಲು ನಿರ್ಧರಿಸಿದ ನಂತರ ಮೈಸೂರಿನ ದೈನಿಕ ಪ್ರಕಟಣೆಯ ಕಂಪನಿಯಾದ ದ ಪ್ರಿಂಟರ್ಸ್ ಅನುಭವಿ ಪತ್ರಕರ್ತರಾದ ರವೀಂದ್ರ ಭಟ್ ಅವರಿಗೆ ನಾಯಕತ್ವದ ಪಾತ್ರವನ್ನು ವಹಿಸಲಾಯಿತು. ಶ್ರೀಯುತರಿಗೆ ಮಾಧ್ಯಮ ಅಕಾಡೆಮಿ ಗೌರವ ಪ್ರಶಸ್ತಿ, ಕರ್ನಾಟಕ ಸರ್ಕಾರ ಅಭಿವೃದ್ಧಿ ಪತ್ರಿಕೋದ್ಯಮ ಪ್ರಶಸ್ತಿ, ಚರಕ ಪ್ರಶಸ್ತಿ ಮತ್ತು ಇನ್ನೂ ಅನೇಕ ಪ್ರಶಸ್ತಿಗಳನ್ನು ಪಡೆದುಕೊಂಡ ಇವರು ಇವತ್ತಿನ ನಮ್ಮ ಜಾಗತಿಕ ಬಸವ ಶಾಂತಿ ಸಂಸ್ಥೆಯ ನನ್ನ ಊರು ನನ್ನ ಶಾಲೆ ನನ್ನ ಹೆಮ್ಮೆಯ ಅಭಿಯಾನದ ವಿಶೇಷ ಅತಿಥಿಗಳಾಗಿ ಆಗಮಿಸಿದ್ದಕ್ಕೆ ಪೂರ್ವಕ ಅಭಿನಂದನೆಗಳು. ಧನ್ಯವಾದಗಳು ಸರ್. ಶ್ರೀ ರವೀಂದ್ರ ಭಟ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ವಂದನೆಗಳು. ಪ್ರಜಾವಾಣಿ ಪತ್ರಿಕೆ ಎಲ್ಲರಿಗೂ ಗೊತ್ತು. ನಿಜವಾಗ್ಲೂ ಇವರ ಸಾಧನೆ ಅಪ್ರತಿಮ ಅಂತ ಹೇಳ್ತಾ, ನನ್ನ ಊರು ನನ್ನ ಶಾಲೆ ನನ್ನ ಹೆಮ್ಮೆ ಅಭಿಯಾನದ ಕುರಿತು ಅತಿಥಿಗಳ ಭಾಷಣ. ಒಂದು ಸೆಕೆಂಡ್ ಸುಮಾ ಅವರು. ಓಕೆ. ಕೊಡಿಯಾಳ ಸರ್ ನಮಸ್ಕಾರ. ಹಲೋ ಹಲೋ ಕೊಡಿಯಾಳ ಸರ್, ಅಡಿಬಲ್ ಇದೆ ಅಲ್ಲ ಸರ್ ನಿಮ್ಮ ವಾಯ್ಸ್? ಓಕೆ ಸುಮಾರು ಸ್ಟಾರ್ಟ್ ಮಾಡಿ. ಮ್ಯೂಟ್ ಇದೆ ಅವ್ರ ಮೈಕ್. ಕೊಡಿಯಾಳ ಸರ್ ಮ್ಯೂಟ್. ಹಲೋ ಕೇಳ್ತಾ ಇದೆ ಸರ್. ಓಕೆ, ನಾವು ಆಡಿಯೋ ಚೆಕ್ ಮಾಡಿದೇವೆ ಸರ್, ಆಗ್ತಾನಿಲ್ಲ ನಿಮ್ ಜೊತೆ. ಹಲೋ ಹಲೋ ಕೇಳ್ತಾ ಇದೆ ಸರ್, ಕೇಳ್ತಾ ಇದೆ. ನಿಮ್ಮ ವಾಯ್ಸ್ ಮಾತಾಡಿ. ಸುಮಾರು ಕಂಟಿನ್ಯೂ ಮಾಡಿ. ಈಗ ನನ್ನ ಊರು ನನ್ನ ಶಾಲೆ ನನ್ನ ಹೆಮ್ಮೆ ಅಭಿಯಾನದ ಕುರಿತು ಅತಿಥಿಗಳ ಭಾಷಣ. ಮೊದಲನೇದಾಗಿ ಡಾಕ್ಟರ್ ಸಿದ್ದಲಿಂಗಯ್ಯ, ಖ್ಯಾತ ಕವಿಗಳು ಮತ್ತು ಸಾಹಿತಿಗಳು, ಇವರಿಂದ ಭಾಷಣ. ಬಸವ ಶಾಂತಿ ಸಂಸ್ಥೆ ಒಳ್ಳೆ ಕೆಲಸ ಮಾಡ್ತಾ ಇದೆ. ನನ್ನ ಶಾಲೆ ನನ್ನ ಊರು ನನ್ನ ಹೆಮ್ಮೆ ಎಂಬ ಅಭಿಯಾನವನ್ನ ಪ್ರಾರಂಭಿಸಿ ಕನ್ನಡ ಸೇವೆಗೆ, ಕನ್ನಡ ಭಾಷೆಯ ರಕ್ಷಣೆಗೆ ಅದು ಮುಂದಾಗಿದೆ ಅನ್ನೋದು ನಮ್ಗೆಲ್ಲರಿಗೂ ತುಂಬಾ ಸಂತೋಷದ ವಿಷಯ. ಶಶಿಧರ್ ಹೆಬ್ಬಾಳ್ ಅವರು ನನಗೆ ಕರೆ ಮಾಡಿ ಈ ಬಗ್ಗೆ ನೀವು ಕೂಡ ಭಾಗವಹಿಸ್ಬೇಕು ಅಂತ ಹೇಳಿದಾಗ ನನಗೆ ತುಂಬಾ ಸಂತೋಷ ಆಯ್ತು. ತುಂಬಾ ಒಳ್ಳೆ ಕೆಲಸವನ್ನ ಜಾಗತಿಕ ಬಸವ ಶಾಂತಿ ಸಂಸ್ಥೆ ಮಾಡ್ತಾ ಇದೆ. ಶಶಿಧರ್ ಹೆಬ್ಬಾಳ್ ಅವರು ಮತ್ತು ಇವತ್ತು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಅರಳಿ ನಾಗರಾಜ್ ಅವರು, ನ್ಯಾಯಾಧೀಶರಾದ ಅರಳಿ ನಾಗರಾಜ್ ಅವರು ಬಂದಿರೋದು ತುಂಬಾ ಸಂತೋಷ. ಅವರು ಈಗಾಗಲೇ ತಾವು ಹೇಳಿದಂತೆ ಕನ್ನಡದಲ್ಲಿ ತೀರ್ಪನ್ನ ಕೊಟ್ಟು ಒಂದು ಚಾರಿತ್ರಿಕವಾದ ದಾಖಲೆಯನ್ನ ಅವರು ಮಾಡಿದವರು. ಮೂಲತಃ ತತ್ವಜ್ಞಾನಿಗಳು. ಅವರ ಮಾತನ್ನ ಕೇಳಿದ್ರೆ ಎಂಥವರು ಕೂಡ ತಮ್ಮ ವ್ಯಕ್ತಿತ್ವದಲ್ಲಿ ಈ ಸ್ವಲ್ಪವಾದರೂ ಬದಲಾವಣೆ ಮಾಡಿಕೊಳ್ತಕ್ಕಂಥ ಪ್ರಭಾವಶಾಲಿ ಭಾಷಣವನ್ನ ಅರಳಿ ನಾಗರಾಜ್ ಅವರು ಇವತ್ತು ಕರ್ನಾಟಕದಲ್ಲಿ ಮತ್ತು ಹೊರಗಡೆ ಮಾಡ್ತಾ ಇದ್ದಾರೆ. ಅವರ ಆ ಹಿರಿಯ ತತ್ವಜ್ಞಾನಿಗಳು, ನ್ಯಾಯಾಧೀಶರು ಆಗಿದ್ದವರು. ಅವರ ಮಾತುಗಳನ್ನ ಕೇಳೋ ಉತ್ಸಾಹ ಇದೆ ಕನ್ನಡದ ಬಗ್ಗೆ. ಯಾಕೆಂದ್ರೆ ಅವರ ಕನ್ನಡಾಭಿಮಾನ
ಅಸೀಮವಾದದ್ದು. ಮತ್ತು ಕೋಡಿಹಳ್ಳಿ ಚಂದ್ರಶೇಖರ್ ಅವರು ರೈತ ಮುಖಂಡರು, ಹುಟ್ಟು ಹೋರಾಟಗಾರರು, ಅನೇಕ ಹೋರಾಟಗಳಲ್ಲಿ ಭಾಗವಹಿಸಿದವರು. ಪ್ರೊಫೆಸರ್ MD ನಂಜುಂಡಸ್ವಾಮಿ ಅವರ ಶಿಷ್ಯರಾಗಿ ತರಬೇತಿ ಪಡೆದು ಇವತ್ತು ರೈತ ಹೋರಾಟದ ನಾಯಕತ್ವವನ್ನು ವಹಿಸಿಕೊಂಡಿದ್ದಾರೆ. ಮತ್ತು ಎಲ್ಲ ಜನಪರ ಹೋರಾಟಗಳಿಗೂ ಅವರು ಬೆಂಬಲ ಕೊಡ್ತಾ ಇದ್ದಾರೆ. ಕನ್ನಡ ಹೋರಾಟಕ್ಕೂ ಅವರು ಬೆಂಬಲ ಕೊಡ್ತಾ ಇದ್ದಾರೆ. ಕೋಡಿಹಳ್ಳಿ ಅವರು ಅತ್ಯುತ್ತಮ ಭಾಷಣಕಾರರು ಕೂಡ. ಅವರು ಇವತ್ತು ನಮ್ಮ ಜೊತೆ ಇರೋದು ನನಗೆ ತುಂಬಾ ಸಂತೋಷ ತಂದಿದೆ. ಮತ್ತು ರವೀಂದ್ರ ಭಟ್ ಅವರು, ಅವ್ರ ಬಗ್ಗೆ ನನಗೆ ವಿಶೇಷವಾದ ಅಭಿಮಾನ. ಅತ್ಯುತ್ತಮ ಲೇಖಕರು. ಅವರು ಬರೆಯುವ ಅಂಕಣಗಳು ತುಂಬಾ ಮೌಲಿಕವಾದ ಅಂಕಣಗಳು. ಅವ್ರ ಬಗ್ಗೆ ವಿಶೇಷವಾದ ಅಭಿಮಾನ ನನಗೆ. ಯಾಕೆ ಅಂದ್ರೆ ಕರ್ನಾಟಕದ ಅರಣ್ಯಗಳಲ್ಲಿ ಕಡು ಕಷ್ಟದ ಜೀವನವನ್ನ ನಡೆಸ್ತಾ ಇರತಕ್ಕಂತ ಬುಡಕಟ್ಟು ಜನಾಂಗದ ನೋವುಗಳನ್ನ, ಬುಡಕಟ್ಟು ಜನಾಂಗದವರ ಸಂಕಟವನ್ನ ಅವರು ಮೊದಲು ಬೆಳಕಿಗೆ ತಂದವರೇ ರವೀಂದ್ರ ಭಟ್ ಅವರು. ಆ ಕಾಡುಗಳಿಗೆ ಹೋಗಿ ಕಾಡಿನಲ್ಲಿ ಕಾಡು ಪ್ರಾಣಿಗಳಿಗಿಂತ ಹೀನಾಯವಾದ ಬದುಕನ್ನ ನಡೆಸ್ತಾ ಇರ್ತಕ್ಕಂತ ಈ ಜನ ಸಮುದಾಯಕ್ಕೆ ಕಾಳಜಿ ತೋರಿ ಅವರು ಬರೆದ ಲೇಖನಗಳು ಸರ್ಕಾರ ಮತ್ತು ಸಮಾಜದ ಕಣ್ತೆರೆಸಿವೆ. ಅವರು ಇದ್ದಾರೆ ಇವತ್ತು. ಇವ್ರ ಜೊತೆ ನಾನು ಕೂಡ ಸೇರ್ಕೊಂಡಿರೋದು ನನಗೆ ಸಂತೋಷದ ಸಂಗತಿ. ಶಶಿಧರ್ ಹೆಬ್ಬಾಳ್ ಅವರಿಗೆ, ಸುಮಾ ಅವರಿಗೆ, ರವಿ ಪಾಟೀಲ್ ಅವರಿಗೆ, ರೋಹನ್ ಅವರಿಗೆ ಮತ್ತು ಈ ತಂಡಕ್ಕೆ ನಾನು ನಿಜವಾಗ್ಲೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಈ ಕನ್ನಡದ ಕೈಂಕರ್ಯವನ್ನ ನೀವೇನ್ ಮಾಡ್ತಾ ಇದ್ದೀರಿ, ದೂರದಲ್ಲಿ ಇದ್ದುಕೊಂಡು ಬಹಳ ಅರ್ಥಪೂರ್ಣವಾದ್ದು, ನೀವೊಂದು ಪವಿತ್ರವಾದ ಕಾರ್ಯಕ್ಕೆ ಕೈ ಹಾಕಿದ್ದೀರಿ. ಕನ್ನಡ ಭಾಷೆ, ಸಂಸ್ಕೃತಿ, ಸಾಹಿತ್ಯದ ರಕ್ಷಣೆಯ ಒಂದು ಕಾರ್ಯಕ್ಕೆ ಕೈ ಹಾಕಿದ್ದೀರಿ. ಯಶಸ್ವಿ ಆಗಲಿ ಅಂತ ನಾನು ಹಾರೈಸ್ತೇನೆ. ಅದರಲ್ಲೂ ಬಸವ ಶಾಂತಿ ಸಂಸ್ಥೆ, ಜಾಗತಿಕ ಬಸವ ಶಾಂತಿ ಸಂಸ್ಥೆ ಈ ಕೆಲಸ ಮಾಡ್ತಾ ಇದೆ ಅಂದ್ರೆ ನಿಜವಾಗ್ಲೂ ನನಗೆ ಸಂತೋಷವೇ. ಯಾಕೆಂದ್ರೆ ವಚನವನ್ನ ಹಾಡಿಸಿದ್ರಿ, ಮಕ್ಕಳು ವಚನವನ್ನ ಹಾಡಿದ್ರು, ಪ್ರಾರ್ಥನೆಯನ್ನು ಕೂಡ ಮಾಡಿದ್ರು. ಬಹಳ ಸಂತೋಷದ ಸಂಗತಿ. ಆದ್ರೆ ಇವತ್ತು ನಾವು ಕನ್ನಡದ ವಿಷಯ ಬಂದಾಗ ಶಿವಶರಣರನ್ನ, ಬಸವಾದಿ ಶಿವಶರಣರನ್ನ ನೆನಪು ಮಾಡಿಕೊಳ್ತಕ್ಕಂಥದ್ದು ಅತ್ಯಂತ ಮುಖ್ಯವಾದ, ಬಹಳ ಅಗತ್ಯವಾದ ಸಂಗತಿ ಅಂತ ನನ್ನ ಭಾವನೆ. ಏಕೆಂದ್ರೆ ಮೊಟ್ಟ ಮೊದಲ ಬಾರಿಗೆ ಕನ್ನಡ ಭಾಷೆಗೆ ದೇವ ಭಾಷೆಯ ಸ್ಥಾನವನ್ನು ತಂದುಕೊಟ್ಟವರು ಶಿವಶರಣರು, ಬಸವಾದಿ ಶಿವಶರಣರು, ಬಸವಣ್ಣನವರು. ಕನ್ನಡ ಸಾಧಾರಣ ಭಾಷೆ ಅಲ್ಲ, ಅದು ದೇವ ಭಾಷೆ ಅಂತ ಹೇಳಿ ಆ ಭಾಷೆಗೆ ಒಂದು ಪಾವಿತ್ರ್ಯತೆಯನ್ನ, ಒಂದು ಘನತೆಯನ್ನ, ಒಂದು ಮಹತ್ವವನ್ನ ತಂದುಕೊಟ್ಟವರೇ ಶಿವಶರಣರು ಅನ್ನೋದನ್ನ ನಾವು ಯಾವತ್ತೂ ಕೂಡ ಮರೆಯುವಂತಿಲ್ಲ. ಕನ್ನಡ ಬೆಳೆದಿದ್ದೇ ವಚನಕಾರರಿಂದ. ಅದು ಜನಸಾಮಾನ್ಯರ ಕನ್ನಡವನ್ನ ಬೆಳೆಸಿದವರೇ ಶಿವಶರಣರು. ಆದ್ರಿಂದ ನಿಜವಾಗ್ಲೂ ಬಸವಣ್ಣನವರ ಹೆಸರಿನಲ್ಲಿರ್ತಕ್ಕಂಥ ಈ ವಿಶ್ವ ಶಾಂತಿ ಸಂಸ್ಥೆ ನಿಜವಾಗ್ಲೂ ಒಳ್ಳೆ ಕೆಲಸ ಮಾಡ್ತಾ ಇದೆ. ಶರಣ ಚಿಕ್ಕಯ್ಯ ಒಂದ್ ಕಡೆ ಹೇಳ್ತಾರೆ, ಶಿವಶರಣ ಚಿಕ್ಕಯ್ಯ, ನೋಡಿರೇ ಕನ್ನಡವ, ನುಡಿಸಿರೇ ಕನ್ನಡವ, ಒಲಿಯುತ್ತ ಬಂದು ಕುಣಿವ ಕನ್ನಡವ ಅಂತ ಒಬ್ಬ ಶಿವಶರಣ ಚಿಕ್ಕಯ್ಯ ಹೇಳಿದ್ದಾರೆ. ಅಂದ್ರೆ ಕನ್ನಡವನ್ನ ನೋಡಿ, ಕನ್ನಡವನ್ನ ನೋಡೋದು ಸಾಲದು, ಕನ್ನಡವನ್ನ ನುಡಿಸಿ ಅಂತ ಹೇಳ್ತಾರೆ ಅವರು. ಈ ಕುಣಿಯುವ ಕನ್ನಡವನ್ನ ನೀವು ನೋಡ್ಬೇಕು, ನುಡಿಸ್ಬೇಕು ಅಂದ್ರೆ ಮಾತಾಡ್ಬೇಕು. ಕನ್ನಡವನ್ನ ಮಾತಾಡ್ಬೇಕು ಅಂತ ಇವತ್ತು ನಾವು ಕೇಳ್ತಾ ಇದ್ದೇವೆ. ನಾವು ಬೆಂಗಳೂರಿನಲ್ಲಿ ಇದ್ಕೊಂಡು, ಕರ್ನಾಟಕದಲ್ಲಿ ಇದ್ಕೊಂಡು ಕನ್ನಡ ಮಾತಾಡಿ ಮೊದಲು ಅಂತ ಕನ್ನಡಿಗರನ್ನೇ ಕೇಳುವ ಪರಿಸ್ಥಿತಿ ಬಂದಿದೆ. ಆದ್ರೆ ಶತಮಾನಗಳ ಹಿಂದೆನೆ ಶರಣ ಚಿಕ್ಕಯ್ಯನವರು ನುಡಿಸಿರೇ ಕನ್ನಡವ, ಕನ್ನಡವನ್ನ ನುಡಿಯಿರಿ ಅಂತ ಹೇಳಿದಂತ ಮಾತು ಇವತ್ತು ನಮಗೂ ಕೂಡ ಪ್ರಸ್ತುತವಾಗಿದೆ ಅನ್ನೋದನ್ನ ನಾನು ಹೇಳಕ್ ಇಷ್ಟಪಡ್ತೇನೆ. ಇನ್ನೊಂದು ವಚನ ಹಾಡಿದ ಮೇಲೆ ಮಾದೇಶ್ವರನ ಬಗ್ಗೆ ಹೇಳಿದ್ರು. ಒಂದು ಸೋಜಿಗಾದ ಸೂಜಿ ಮಲ್ಲಿಗೆ, ಮಾದೇವ ನಿಮ್ಮ ಮಂಡೆ ಮೇಲೆ ದುಂಡು ಮಲ್ಲಿಗೆ. ಎಷ್ಟು ಚೆನ್ನಾಗಿ ಮಕ್ಕಳು ಹಾಡಿದ್ರು ಅಂದ್ರೆ ತುಂಬಾ ಸಂತೋಷ ಆಯ್ತು. ಈ ಮಾದೇಶ್ವರ ಕಾವ್ಯದಲ್ಲಿ ಒಂದು ಮಾತು ಬರ್ತದೆ,
ಮಾದೇಶ್ವರ ಕನ್ನಡ ಭಕ್ತರಿಗೆ ಒಂದು ಮಾತನ್ನ ಹೇಳ್ತಾನೆ ಮಾದೇಶ್ವರ. ಆ ಕನ್ನಡ ಭಕ್ತರಿಗೆ ಏನ್ ಹೇಳ್ತಾನೆ ಅಂದ್ರೆ, ನೋಡ್ರಪ್ಪ, ತಮಿಳ್ನಾಡಿನಿಂದ ಬರ್ತಾರೆ ಭಕ್ತರು, ಅವ್ರು ಎಡ್ರ ಬಡ್ರ ಅಂತ ಮಾತಾಡ್ತಾರೆ, ಅರ್ಥ ಆಗಲ್ಲ ಕಣ್ರು. ಆಂಧ್ರದಿಂದ ಬರ್ತಾರೆ, ಅವ್ರು ಎರ್ರ ಬರ್ರ ಅಂತ ಮಾತಾಡ್ತಾರೆ, ನನಗೆ ಅರ್ಥ ಆಗ್ತಾ ಇಲ್ಲ ಕಣಪ್ಪ. ಮಲಯಾಳದ ಕಡೆಯಿಂದ ಬರ್ತಾರೆ, ಅವರು ಏನೋ ಒಂದು ರೀತಿ ಮಾತಾಡ್ತಾರಪ್ಪ, ಎಂಡ ಮಂಡ ಅಂತ ಮಾತಾಡ್ತಾರಪ್ಪ, ನನಗೇನು ಅರ್ಥ ಆಗಲ್ಲ ಕಡೆಯ. ಎಲ್ಲಪ್ಪ ಕನ್ನಡದವ್ರು ಭಕ್ತರುಗಳು ಅಂತ ಮಾದೇಶ್ವರನೇ ಕೇಳ್ದ ಭಕ್ತಾದಿಗಳನ್ನ. ಅಂದ್ರೆ ನಮ್ಮ ಮಲೆ ಮಾದೇಶ್ವರ ಅವನು ಮಹಾ ದೇವರೇ. ಆದ್ರೆ ಕನ್ನಡಾಭಿಮಾನವನ್ನ ಆ ಮಾದೇಶ್ವರನಿಂದ ನಾವು ಕಲಿಬೇಕಾಗಿದೆ. ಇವತ್ತು ಬೆಂಗಳೂರಿನ ಸ್ಥಿತಿ ಮಾದೇಶ್ವರ ಹೇಳಿದ್ದಕ್ಕಿಂತ ಭಿನ್ನವಾಗಿ ಏನಿಲ್ಲ. ಬೆಂಗಳೂರಿನಲ್ಲಿ ಇರತಕ್ಕಂಥ ಜನಗಳು ಇವತ್ತು ಕನ್ನಡಿಗರೇ ಮಾತಾಡೋಲ್ಲ. ನಿಜವಾಗ್ಲೂ ವ್ಯತ್ಯಯ ಆಗ್ತದೆ. ಈ ವಿಷಯದಲ್ಲಿ ಈ ಬಸವ ಶಾಂತಿ ಸಂಸ್ಥೆ ನಮ್ಗೆ ಪ್ರೇರಣೆ ಕೊಡಬೇಕು. ಈ ಕನ್ನಡಾಭಿಮಾನವನ್ನ ನಾನು ಗಮನಿಸಿದ್ದೇನೆ. ಕರ್ನಾಟಕದ ಜನ ಕನ್ನಡಾಭಿಮಾನವನ್ನ ಹೊರದೇಶದಲ್ಲಿ ನೆಲೆಸಿರುವ, ಹೊರನಾಡಿನಲ್ಲಿ ನೆಲೆಸಿರುವ ಕನ್ನಡಿಗರಿಂದ ನಾವು ಕನ್ನಡಾಭಿಮಾನವನ್ನ ಕಲಿಬೇಕಾಗಿದೆ. ಖಂಡಿತ ಅವರು ನಮ್ಗೆ ಮಾದರಿಯಾಗಿದ್ದಾರೆ, ಅವರು ನಮ್ಗೆ ಸ್ಫೂರ್ತಿಯಾಗಿದ್ದಾರೆ. ಇವತ್ತು ಜಾಗತಿಕ ಬಸವ ಶಾಂತಿ ಸಂಸ್ಥೆ ನಮ್ಮ ಕರ್ನಾಟಕಕ್ಕೆ, ಕನ್ನಡಿಗರಿಗೆ ಕನ್ನಡದ ವಿಷಯದಲ್ಲಿ ಮಾದರಿಯಾಗಿ, ಪ್ರೇರಣೆಯಾಗಿ, ಸ್ಫೂರ್ತಿಯಾಗಿದೆ ಅಂತ ಹೇಳಿದ್ರೆ ಅತಿಶಯೋಕ್ತಿ ಅಲ್ಲ. ಆದ್ರೆ ಇವತ್ತು ನಮ್ಮಲ್ಲಿ ಕರ್ನಾಟಕದಲ್ಲಿ ಎಂತ ಪರಿಸ್ಥಿತಿ ಬಂದಿದೆ ಅಂದ್ರೆ, ಯಾರೋ ಒಬ್ಬ ಹಿಂದಿಯವನು ಹಿಂದಿ ಮಾತಾಡಿಸ್ತಾನೆ ಕನ್ನಡದವನ್ನ ಏನ್ ಮಾಡ್ತಾನೆ, ಅವನಿಗೆ ಕೇಳ್ತಾನೆ, ಕನ್ನಡ ಬರಲ್ವೇನೆಯ, ಹಿಂದಿ ಮಾತಾಡ್ತೀಯ ನನ್ನ ಜೊತೆ? ನನಗ್ ಕನ್ನಡ ಬರಲ್ಲ ಅಂತ ಅವನು ಹಿಂದಿನಲ್ಲೇ ಹೇಳ್ತಾನೆ. ಹೋಗ್ಲಿ ಬಿಡಪ್ಪ ಅಂತ ಇವನು ಕನ್ನಡದವನು ಸಾಧು ಸುಮ್ಮನಾಯ್ತಾನೆ. ಆದ್ರೆ ಆ ಹಿಂದಿಯವನ್ ಏನ್ ಮಾಡ್ತಾನೆ, ಇನ್ನೊಂದು ಒಬ್ಬ ಯಾರೋ ಮಾತಾಡಿಸ್ತಾನೆ ತಮಿಳ್ನಲ್ಲಿ, ಬೆಂಗಳೂರಿನಲ್ಲೇ ತಮಿಳ್ನಲ್ಲಿ ಮಾತಾಡಿಸಿದ್ರೆ ಇವನು ತಮಿಳ್ನಲ್ಲಿ ಮಾತಾಡ್ತಾನೆ ಹಿಂದಿಯವನು ಅವನ ಜೊತೆ. ಇವನಿಗೆ ಕನ್ನಡದವನಿಗೆ ಆಶ್ಚರ್ಯ ಆಗ್ತದೆ. ಏನಪ್ಪ, ಎಷ್ಟು ವರ್ಷದಿಂದ ಇದ್ಯಾ ಬೆಂಗಳೂರಿನಲ್ಲಿ? 20 ವರ್ಷದಿಂದ ಇದ್ದೀನಿ ಅಂತಾನೆ ಹಿಂದಿಯವನು. ಕನ್ನಡ ಬರಲ್ವಾ? ಇಲ್ಲ, ಬರಲ್ಲ ನನಗೆ. 20 ವರ್ಷದಿಂದ ನೀನು ಬೆಂಗಳೂರಿನಲ್ಲಿದ್ದು ಕನ್ನಡ ಬರಲ್ಲ ಅಂತೀಯಾ? ಆದ್ರೆ ಈಗ ತಾನೆ ತಮಿಳ್ನ ಜೊತೆ ತಮಿಳ್ ಮಾತಾಡ್ದಲ್ಲ, ಅದೆಂಗ್ ಬಂತು ತಮಿಳು ನಿನ್ಗೆ ಅಂದ್ರೆ, ಆ ಹಿಂದಿಯವನ್ ಏನ್ ಹೇಳ್ತಾನೆ, ತಮಿಳ್ನಾಡಿನಲ್ಲಿ ಚೆನ್ನೈನಲ್ಲಿ 3 ತಿಂಗಳು ನನಗೆ ಟ್ರೈನಿಂಗ್ ಹಾಕಿದ್ರು. ಆ ಚೆನ್ನೈನವರು ಚೆನ್ನಾಗಿ ತಮಿಳ್ ಕಳಿಸಿದ್ದಾರೆ ನನ್ನ ಇಲ್ಲಿಗೆ ಅಂತ. ಅಂದ್ರೆ 3 ತಿಂಗಳು ಇವನು ಚೆನ್ನೈಗೆ ಹೋಗಿ ಯಾವುದೋ ತರಬೇತಿಗೆ ಹೋದವನು ಚೆನ್ನಾಗಿ ತಮಿಳ್ ಕಲ್ತು ಬಂದವನೇ. ಆದ್ರೆ 20 ವರ್ಷದಿಂದ ಮನೆ ಮಾಡ್ಕೊಂಡು ಇಲ್ಲೇನೆ ಮಕ್ಕಳೆಲ್ಲ ಉದ್ಯೋಗ ಮಾಡ್ಕೊಂಡು ಅವನ ಜೀವನವನ್ನ ಇಲ್ಲೇ ಕಂಡುಕೊಂಡೋದ್ರು ಕೂಡ ಅವನಿಗೆ ಕನ್ನಡದ ಬಗ್ಗೆ ಅಭಿಮಾನ ಇಲ್ಲ, ಕನ್ನಡ ಕಲಿಬೇಕು ಅಂತಕ್ಕಂಥ ಒಂದು ತಿಳುವಳಿಕೆ ಇಲ್ಲ. ಅದಕ್ಕೆ ಅರ್ಧ ಕಾರಣ ನಮ್ಮವರು ಕೂಡ. ಯಾಕಂದ್ರೆ ನಮ್ಮವರೇ ಇಂಗ್ಲಿಷ್ ಮಾತಾಡೋದು ಬೇರೆಯವ್ರ ಜೊತೆ, ತಮಿಳ್ರ ಜೊತೆ. ಕನ್ನಡಿಗ ಯಾರು ಅಂತ ಅನ್ನೋದಕ್ಕೆ ಕೈಲಾಸಂ ಅವರು ಒಂದು ಉದಾಹರಣೆ ಕೊಟ್ಟಿದ್ದಾರೆ, ಬಹಳ ಚೆನ್ನಾಗಿ ಹೇಳಿದ್ದಾರೆ. ಕನ್ನಡಿಗ ಯಾರು ಅಂದ್ರೆ ತಮಿಳರ ಜೊತೆ ತಮಿಳಿನಲ್ಲಿ, ತೆಲುಗರ ಜೊತೆ ತೆಲುಗಿನಲ್ಲಿ, ಮತ್ತು ಕನ್ನಡಿಗರ ಜೊತೆ ಇಂಗ್ಲಿಷ್ನಲ್ಲಿ ಮಾತಾಡುವವನೇ ಕನ್ನಡಿಗ ಅಂತ ಅವ್ರು ಹೇಳಿದ್ದಾರೆ. ಈ ಕೈಲಾಸಂ ಅವರು ಕನ್ನಡಿಗನ ಬಗ್ಗೆ ವ್ಯಾಖ್ಯಾನ ಮಾಡ್ತಾ ಕನ್ನಡಿಗನ ಈ ಮನೋಸ್ಥಿತಿಯನ್ನ ಅವರು ಚೆನ್ನಾಗಿ ಹೇಳಿದ್ದಾರೆ. ಆದ್ರಿಂದ ನನಗನ್ನಿಸ್ತದೆ, ನಾವು ಹೊರನಾಡಿಗೆ ಹೋದಾಗ, ಈಗ ಸೊಲ್ಲಾಪುರದ ಕಡೆ ಹೋದ್ರೆ ನಮ್ಮ ಕನ್ನಡಾಭಿಮಾನ ಹೆಚ್ಚಾಗ್ತದೆ ನಮ್ಗೆ. ಅಲ್ಲಿ ಇರ್ತಕ್ಕಂಥ ಕನ್ನಡಿಗರ ಆ ಕನ್ನಡ ಪರ ಕಾಳಜಿಯನ್ನ ನೋಡಿದಾಗ, ಕಾಸರಗೋಡಿಗೆ ಹೋದ್ರೆ ನಮ್ಮ ಕನ್ನಡಾಭಿಮಾನ ನಮಗೆ ಉಕ್ಕು ಬರ್ತದೆ. ಯಾಕೆಂದ್ರೆ ಕಾಸರಗೋಡು ಕನ್ನಡಿಗರ ಕರ್ನಾಟಕಕ್ಕೆ ಸೇರ್ತೀವಿ ಅಂತ ಈ ಸೊಲ್ಲಾಪುರ ಕಾಸರಗೋಡು ಕನ್ನಡಿಗರ ವೇದನೆ ಇನ್ನೂ ಕೂಡ ಜೀವಂತವಾಗಿದೆ. ತಾಳ್ವಾಡಿ ಕಡೆ ಹೋದ್ರೆ ಅಲ್ಲಿಯ ಮಕ್ಕಳ ಕನ್ನಡಾಭಿಮಾನ, ಆ ಹಿರಿಯರ ಕನ್ನಡಾಭಿಮಾನ ನೋಡಿದಾಗ ನಮಗೆ ನಿಜವಾಗ್ಲೂ ವ್ಯತ್ಯಯ ಆಗ್ತದೆ. ಇವ್ರ ಬಗ್ಗೆ ನಾವೇನ್ ಗಮನ ಕೊಟ್ಟಿದ್ದೀವಿ ಅಂತ. ನಾನು ಈ 3-4 ರಾಜ್ಯಗಳ ಪ್ರವಾಸ ಮಾಡಿದಾಗ ನನ್ನ ಅನುಭವಕ್ಕೆ ಬಂದಿದ್ದೇನೆಂದ್ರೆ, PUC ತರಗತಿಯಲ್ಲಿ PCMB ತಗೊಳ್ತಾರೆ ಮಕ್ಕಳು.
ವಿಜ್ಞಾನವನ್ನ, ಗಣಿತವನ್ನ ತಗೊಳ್ತಾರೆ PUC ನಲ್ಲಿ. ಆದ್ರೆ ಸೊಲ್ಲಾಪುರದ, ಕಾಸರಗೋಡಿನ, ತಾಳ್ವಾಡಿಯ ಮತ್ತು ಅದೋನಿ, ಆಲೂರು, ಆಂಧ್ರ ಪ್ರದೇಶದ ಮಕ್ಕಳು, ಕನ್ನಡ ಮಕ್ಕಳು PUC ಅದು ವಿಜ್ಞಾನದ ವಿಷಯವನ್ನ, ಗಣಿತವನ್ನ ಕನ್ನಡ ಮಾಧ್ಯಮದಲ್ಲಿ ಓದ್ತಾ ಇದ್ದಾರೆ. ನನಗೆ ಆಶ್ಚರ್ಯ ಆಯ್ತು. ಏನ್ರಪ್ಪ, ನಾವು ಬೆಂಗಳೂರು ಕರ್ನಾಟಕದಲ್ಲಿ ಆರ್ಟ್ಸ್ ಅನ್ನ HESP ಇಂಥ ಆರ್ಟ್ಸ್ ವಿಷಯಗಳನ್ನ ಕನ್ನಡ ಮಾಧ್ಯಮದಲ್ಲಿ ಓದ್ತಾರೆ ನಮ್ಮ ಹುಡುಗರು ಕೆಲವರು. ಆದ್ರೆ ಸೈನ್ಸ್ ವಿಷಯವನ್ನ ಇಂಗ್ಲಿಷ್ ಮಾಧ್ಯಮದಲ್ಲೇ ಓದೋದು. PCMB, PCZB ಏನೇ ಇದ್ರು ಇಂಗ್ಲಿಷ್ ಮಾಧ್ಯಮದಲ್ಲಿ ಓದ್ತಾರೆ. ನೀವು ಕನ್ನಡ ಮಾಧ್ಯಮದಲ್ಲಿ ವಿಜ್ಞಾನ, ಗಣಿತದ ವಿಷಯಗಳನ್ನ PUCಲಿ ಐಚ್ಛಿಕವಾಗಿ ತಗೊಂಡಿದ್ದೀರಲ್ಲ, ಇದು ಆಶ್ಚರ್ಯ ಅಂತ ನಾನು ಕೇಳಿದಾಗ ಆ ಮಕ್ಕಳುಗಳು ಹೇಳಿದ್ರು, ನೋಡಿ ಇಲ್ಲಿ ತಮಿಳ್ನಾಡಿನಲ್ಲಿ ತಮಿಳ್ ಹುಡುಗರೆಲ್ಲ ತಮಿಳ್ ಮಾಧ್ಯಮ ತಗೋತಾರೆ ವಿಜ್ಞಾನವನ್ನ, ಆಂಧ್ರದಲ್ಲಿ ತೆಲುಗು ಮಕ್ಕಳೆಲ್ಲ ತೆಲುಗು ಭಾಷೆ ಮಾಧ್ಯಮದಲ್ಲಿ ತಗೊಳ್ತಾರೆ ವಿಜ್ಞಾನವನ್ನ, ಮಹಾರಾಷ್ಟ್ರದಲ್ಲಿ ಮರಾಠಿಯಲ್ಲಿ ತಗೊಳ್ತಾರೆ, ಕೇರಳದಲ್ಲಿ ಮಲಯಾಳಿಯಲ್ಲಿ ತಗೊಳ್ತಾರೆ ವಿಜ್ಞಾನದ ವಿದ್ಯಾರ್ಥಿಗಳು ವಿಜ್ಞಾನ ಅಭ್ಯಾಸವನ್ನ. ಆದ್ರೆ ನಾವು ಅವರು ಮರಾಠಿಯಲ್ಲಿ ತಗೊಂಡಾಗ, ಅವರು ಮಲಯಾಳಿಯಲ್ಲಿ ತಗೊಂಡಾಗ ನಾವು ಕನ್ನಡದಲ್ಲಿ ತಗೊಳ್ಳೋದು ಅನಿವಾರ್ಯ ನಮ್ಗೆ. ಆದ್ರಿಂದ ನಮ್ಗೆ ಕನ್ನಡ ವಿಷಯಗಳೇನಿದೆ, ಗಣಿತದ ವಿಷಯ, ವಿಜ್ಞಾನದ ವಿಷಯ, ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಈ ಬಗ್ಗೆ ಕನ್ನಡ ಪುಸ್ತಕಗಳನ್ನ ಕರ್ನಾಟಕ ಸರ್ಕಾರ ನಮ್ಗೆ ಒದಗಿಸ್ಕೊಡ್ಬೇಕು. ಯಾಕೆಂದ್ರೆ ತಮಿಳಿನಲ್ಲೇ ಪಾಠ ಮಾಡಿದ್ದನ್ನ ಕನ್ನಡದಲ್ಲಿ ಬರ್ಕೊಂಡು ನಾವು ಕನ್ನಡದಲ್ಲಿ ಉತ್ತರ ಬರೆಯೋ ಪರಿಸ್ಥಿತಿ ಬಂದಿದೆ. ಮಲಯಾಳಂನಲ್ಲಿ ಪಾಠ ಮಾಡ್ತಾರೆ PCMBನ, ನಾವು ಅದನ್ನ ಕನ್ನಡದಲ್ಲಿ ಬರ್ಕೊಂಡು ಅರ್ಥ ಮಾಡ್ಕೊಂಡು ಕನ್ನಡದಲ್ಲಿ ಬರಿಬೇಕಾಗಿದೆ. ಕರ್ನಾಟಕ ಸರ್ಕಾರ ನಮ್ಗೆ ಕೊನೆ ಪಕ್ಷ ಪಠ್ಯಗಳನ್ನಾದ್ರೂ ಒದಗಿಸಿದ್ರೆ ನಾವು ಕನ್ನಡವನ್ನ ಅಭ್ಯಾಸ ಮಾಡಕ್ ಅನುಕೂಲ ಆಗ್ತದೆ ಅಂತ ಮಕ್ಕಳು ಹೇಳಿದ್ ಕೇಳಿದಾಗ ನಮ್ಮ ಕರ್ನಾಟಕ ಸರ್ಕಾರದ ಜವಾಬ್ದಾರಿ ಕೂಡ ಬಹಳ ದೊಡ್ಡದು ಅನ್ನಿಸ್ತು ನನಗೆ. ಇಲ್ಲಿರ್ತಕ್ಕಂಥ ಕನ್ನಡ ಸಂಘ ಸಂಸ್ಥೆಗಳ ಜವಾಬ್ದಾರಿ ಕೂಡ ದೊಡ್ಡದು ಅನ್ನಿಸ್ತು. ನಮ್ಮ ಕರ್ನಾಟಕದಲ್ಲಿರೋ ಅಧಿಕಾರಿಗಳು ಕೂಡ ಇದರಲ್ಲಿ ಜಾಗೃತರಾಗಬೇಕು ಅನ್ನಿಸ್ತು. ಆದ್ರೆ ಇವತ್ತು ಶಶಿಧರ್ ಅವರು ತಮ್ಮ ಭಾಷಣದಲ್ಲಿ ಹೇಳಿದ್ರು, ಕರ್ನಾಟಕದಲ್ಲಿ ಕನ್ನಡ ಮಾಧ್ಯಮ ಶಾಲೆಗಳು, ಸರ್ಕಾರಿ ಶಾಲೆಗಳನ್ನ ಮುಚ್ಚುತ್ತಾ ಇದ್ದಾರೆ ಅಂತ. ನಿಜವಾಗ್ಲೂ ಬಹಳ ದುಃಖದ ವಿಷಯ. ನಾವೇ ಇವತ್ತು ನೋಡ್ತಾ ಇದ್ದೇವೆ, ಕನ್ನಡ ಶಾಲೆಗಳಿಗೆ ಒಬ್ಬ ವಿದ್ಯಾರ್ಥಿ ಇರೋ ಒಂದು ಕನ್ನಡ ಶಾಲೆಯನ್ನು ನೋಡಿದ್ದೆ ನಾನು. 5 ಜನ ಇರೋ ಕನ್ನಡ ಶಾಲೆಗಳನ್ನು ನೋಡಿದೆ. ಆದ್ರೆ ಉಪಾಧ್ಯಾಯರ ಸಂಖ್ಯೆ 8 ಜನ. ಆ ಒಬ್ಬನಿಗೆ 8 ಜನ ಇದ್ದಾರೆ ಒಂದು ಶಾಲೆಯಲ್ಲಿ. 5 ಜನ ಹುಡುಗರಿಗೆ ಮತ್ತೊಂದು 10-12 ಜನ ಮೇಷ್ಟ್ರುಗಳಿದ್ದಾರೆ. ಆದ್ರೆ ಮೂಲಭೂತ ಸೌಕರ್ಯ ಇಲ್ಲದೆ ಇರೋದು ಒಂದಾದ್ರೆ, ಇಂಗ್ಲಿಶಿನ ವ್ಯಾಮೋಹವನ್ನ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು, ಕಾನ್ವೆಂಟ್ ಲಾಬಿ ಆ ಇಂಗ್ಲಿಶಿನ ವ್ಯಾಮೋಹವನ್ನ ಎಷ್ಟು ಮಟ್ಟಿಗೆ ಈ ಕರ್ನಾಟಕದಲ್ಲಿ ಹಬ್ಬಿಸ್ತಾ ಇದ್ದಾರೆ ಅಂದ್ರೆ, ಇಂಗ್ಲಿಷ್ ಬಿಟ್ರೆ ಜ್ಞಾನವೇ ಇಲ್ಲ, ಇಂಗ್ಲಿಷ್ ಬಿಟ್ರೆ ನಿಮ್ಗೆ ಮುಂದೆ ಕೆಲಸವೇ ಇಲ್ಲ. ಒಲಿ ಇಂಗ್ಲಿಷ್ ಬೇಕು. ಕೊನೆ ಪಕ್ಷ 1ನೇ ತರಗತಿಯಿಂದ 7ನೇ ತರಗತಿವರೆಗೆ, 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಕನ್ನಡ ಮಾಧ್ಯಮ ಇರಬೇಕು ಅನ್ನೋ ಒಂದು ಸಾಮಾನ್ಯ ವಿವೇಕ ಕೂಡ ಇಲ್ಲದೆ ಅವರು ಇಂಗ್ಲಿಷ್ನ ವ್ಯಾಮೋಹವನ್ನ ಎಷ್ಟು ಹಬ್ಬಿಸ್ತಾ ಇದ್ದಾರೆ ಅಂದ್ರೆ, ಕನ್ನಡ ಶಾಲೆಗೆ ಮಕ್ಕಳು ಇದರಿಂದ ಕಡಿಮೆ ಆಗ್ತಾ ಇದ್ದಾರೆ. ಆ ವೇಷಭೂಷಣದಲ್ಲಿ ಇಂಗ್ಲಿಷ್ ಶಾಲೆಗಳು ಕನ್ನಡ ಮಕ್ಕಳಿಗಿಂತ ಮುಂದಿವೆ. ಬೂಟು, ಕಾಲ್ಚೀಲ, ಟೈ, ಬೆಲ್ಟು ಇದರಲ್ಲಿ ಮುಂದಿವೆ, ವೇಷಭೂಷಣದಲ್ಲಿ ಮುಂದಿವೆ. ಆದ್ರೆ ವಿವೇಕದಲ್ಲಿ, ವಿಚಾರದಲ್ಲಿ, ತಿಳುವಳಿಕೆಯಲ್ಲಿ ಕನ್ನಡ ಮಕ್ಕಳೇ ಮುಂದಿವೆ. ಆದ್ರೆ ಮುಂದೆ ಅವರಿಗೆ ಭಾಷೆಯ ತೊಡಕನ್ನ ಉಂಟು ಮಾಡಿ ಗೊಂದಲ ಮಾಡೋ ತೊಂದರೆ ಇರೋದ್ರಿಂದ ಅವರೆಲ್ಲರೂ ಇಂಗ್ಲಿಷ್ ಮೀಡಿಯಂ ಸೇರಿಸ್ಬೇಕು ಅನ್ನೋ ಒಂದು ಆಸೆ ಎಲ್ಲರಿಗೂ ಬಂದ್ಬಿಟ್ಟಿದೆ. ಎಲ್ರಿಗೂ ಆಸೆ ಏನಂದ್ರೆ, ನನ್ನ ಮಗ ಮಮ್ಮಿ ಅನ್ಬೇಕು, ಡ್ಯಾಡಿ ಅನ್ಬೇಕು ಅಂತ. ಚಾಮರಾಜನಗರ ಜಿಲ್ಲೆಯಲ್ಲಿ ಒಂದು ಸುದ್ದಿ ವರದಿ ಆಗಿತ್ತು. ಹುಡುಗನ ಇಂಗ್ಲಿಷ್ ಮೀಡಿಯಂಗೆ ಸೇರಿದ ಬಡ ವ್ಯಕ್ತಿ ಸಾಲ ಸೋಲ ಮಾಡಿ ಕೂಲಿ ಮಾಡೋ ಒಬ್ಬ ಮನುಷ್ಯ ಇಂಗ್ಲಿಷ್ ಮೀಡಿಯಂ ಸೇರಿಸಿದ್ದ. ಆ ಹುಡುಗ ಈ ಸ್ಕೂಲ್ಗೆ ಹೋಗಿ ವಾಪಸ್ ಬಂದ, ಅಪ್ಪ ಅಂತ ಅಂದ. ಅಪ್ಪ ಅಂತ ಇಟ್ಕೆ ಇವನು ಅಲ್ಲೇ ಮೂರ್ಛೆ ಬಿದ್ದು ಹೋಗ್ಬಿಟ್ಟ ಅವ್ರಪ್ಪ. ಯಾಕೆಂದ್ರೆ ಡ್ಯಾಡಿ ಅಂತಾನೆ ಅಂದ್ರೆ ಹುಡುಗ ಅಪ್ಪ ಅಂದ್ಬಿಟ್ಟು ನನಗೆ ಅವಮಾನ ಮಾಡ್ಬಿಟ್ನಿಲ್ಲ. ಅವತ್ತೆಲ್ಲ ಅಡುಗೆನೆ ಮಾಡ್ಲಿಲ್ವಂತೆ ಮನೇಲಿ, ಊಟವೇ ಇಲ್ಲ. ಹುಡುಗ ಅಪ್ಪ ಅಂದಿದ್ಕೆ ಅವ್ರ ಅಮ್ಮನಿಗೂ ಊಟ ಇಲ್ಲ,
ಹುಡುಗನಿಗೂ ಊಟ ಇಲ್ಲ, ಅವ್ರ ಅಪ್ಪನಿಗೂ ಊಟ ಇಲ್ಲ. ಅಡಿಗೆನೆ ಮಾಡ್ಲಿಲ್ವಂತೆ. ಅಷ್ಟು ನಿರಾಶರಾಗಿ ಇಷ್ಟು ದುಡ್ಡು ಖರ್ಚು ಮಾಡಿದ್ರೆ ಹುಡುಗ ಬಂದು ನನ್ನ ಅಪ್ಪ ಅಂತ ಅವನಲ್ಲ, ಡ್ಯಾಡಿ ಅನ್ನಕ್ಕೇನಾಗಿತ್ತು. ಹಂಗೆ ಸುಸ್ತಾಗಿ ಹೋಗ್ಬಿಡ್ತಂತೆ ಕುಟುಂಬ. ಅಂದ್ರೆ ಎಷ್ಟು ಮೂರ್ಖತನ, ಅವಿವೇಕ ನಮ್ಮನ್ನ ಆವರಿಸ್ಕೊಂಡಿದೆ ಅಂದ್ರೆ ಬಹಳ ದುಃಖ ಆಗ್ತದೆ. DVG ಅವರು ಒಂದ್ ಕಡೆ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದ್ರೆ, ಭಾಷೆ ಅನ್ನೋದು ಒಂದು ವಾಹಕ, ಜ್ಞಾನವನ್ನ ಪಡೆಯಲು ಇರುವ ಒಂದು ಸಾಧನ. ಅದು ಯಾವುದೇ ಭಾಷೆ ಆಗ್ಬೋದು. ಆ ಭಾಷೆ ಅನ್ನೋದ್ರ ಮೂಲಕ ನಾವು ಹೋಗಿ ಜ್ಞಾನವನ್ನ ಪಡಿಬೇಕು. ಭಾಷೆಯೇ ನಮ್ಮ ಗುರಿಯಲ್ಲ. ಭಾಷೆಯ ಮಾರ್ಗದಲ್ಲಿ ಹೋಗಿ ಜ್ಞಾನದ ಅಂತಿಮ ಗುರಿಯನ್ನ ಮುಟ್ಟಿ ನಾವು ಜ್ಞಾನವನ್ನ ಸಂಪಾದಿಸ್ಬೇಕು. ಇದು DVG ಹೇಳಿರೋದು. ಅಂದ್ರೆ ಅವರು ಉದಾಹರಣೆ ಕೊಡ್ತಾರೆ. ಒಂದು ತೆಂಗಿನಕಾಯಿ ಚಿಪ್ಪನ್ನ ಒಡೆದು, ಚಿಪ್ಪು ಭಾಷೆ ಇದ್ದಂಗೆ, ಆ ಚಿಪ್ಪನ್ನ ಒಡೆದು ಒಳಗಿನ ತಿರುಳು ಜ್ಞಾನ, ಆ ಜ್ಞಾನವನ್ನ ಪಡಿಬೇಕು ನಾವು. ಆದ್ರೆ ನಮ್ ಜನ ಏನ್ ಮಾಡ್ತಾ ಇದ್ದಾರೆ, ತಿರುಳಿನ ಬಗ್ಗೆ ಗಮನನೇ ಕೊಡ್ತಾ ಇಲ್ಲ. ಚಿಪ್ಪನ್ನ ಒಡೆದು ಚಿಪ್ಪನ್ನೇ ತಿಂತಾ ಇದ್ದಾರೆ ಪಾಪ. ತಿರುಳು ಬೇಕು, ತಿರುಳು ತಿನ್ನಬೇಕು ಅನ್ನೋ ಪರಿಜ್ಞಾನವು ನಮ್ಮ ಜನಕ್ಕಿಲ್ಲ. ಈ ಚಿಪ್ಪನ್ನ ತಿನ್ಕೊಂಡು ಬದುಕ್ತಕ್ಕಂತ ಅಜ್ಞಾನಕ್ಕೆ ಇವತ್ತು ನಮ್ಮ ಜನ ಬಿದ್ದಿದ್ದಾರೆ ಅಂತ ಏನು DVG ಅವರು ಹೇಳಿದ್ದಾರೆ, ಅದು ನಿಜವಾಗ್ಲೂ ಇವತ್ತು ನಡೀತಾ ಇದೆ. DVG ಬಹಳ ಹಿಂದೆ ಹೇಳಿದ್ರು, ಇವತ್ತು ಅದನ್ನ ನಾವು ನೋಡ್ತಾ ಇದ್ದೇವೆ. ಇದು ದುರದೃಷ್ಟಕರ. ಆದ್ರೆ ಒಂದು ರೀತಿಯ ಜಾಗೃತಿ ಕನ್ನಡ ನಾಡಿನಲ್ಲಿ, ಹೊರನಾಡಿನಲ್ಲಿ ಬರ್ತಾ ಇದೆ. ಕನ್ನಡಿಗರ ದುಸ್ಥಿತಿಯನ್ನ ಕಂಡು ಹೊರದೇಶಗಳಲ್ಲಿರ್ತಕ್ಕಂಥ ಕನ್ನಡಿಗರು ನಿಜವಾಗ್ಲೂ ವ್ಯಥೆ ಪಡ್ತಾ ಇದ್ದಾರೆ. ಅಯ್ಯೋ, ಕನ್ನಡವನ್ನ ಇವ್ರು ಉಳಿಸ್ಕೊಳ್ತಾ ಇಲ್ವಲ್ಲ, ಹೋಲಿ ನಾವಾದ್ರೂ ಕೈ ಹಾಕಿ ಕನ್ನಡವನ್ನ ರಕ್ಷಣೆ ಮಾಡೋ ಕೆಲಸಕ್ಕೆ ನಮ್ಮ ಕೊಡುಗೆಯನ್ನ ಕೊಡೋಣ, ನಾವು ಜಾಗೃತಿ ಮಾಡೋಣ ಈ ವಿಷಯದಲ್ಲಿ ಅಂತ ಈ ಜಾಗತಿಕ ಬಸವ ಶಾಂತಿ ಸಂಸ್ಥೆ ಏನು ತೀರ್ಮಾನ ಮಾಡಿ ಅಭಿಯಾನ ಮಾಡ್ತಾ ಇದೆ. ನಿಜವಾಗ್ಲೂ ಬಹಳ ಮುಖ್ಯವಾದ, ಬಹಳ ಮಹತ್ವವಾದ ಕೆಲಸವನ್ನ ಈ ಸಂಸ್ಥೆ ಮಾಡ್ತಾ ಇದೆ. ಇದು ಎಲ್ಲ ದೇಶದಲ್ಲಿರುವ ಹೊರ ರಾಜ್ಯಗಳಲ್ಲಿರ್ತಕ್ಕಂಥ ಕನ್ನಡಿಗರಿಗೂ ಈ ಬಗ್ಗೆ ಆಸಕ್ತಿ ಬಂದು ಕರ್ನಾಟಕದಲ್ಲಿರ್ತಕ್ಕಂಥ ಕನ್ನಡ ಶಾಲೆಗಳನ್ನ ಮುಚ್ಚಬೇಡಿ, ಇವುಗಳಿಗೆ ಮೂಲಭೂತ ಸೌಕರ್ಯಗಳನ್ನ ಒದಗಿಸಿ, ಚೆನ್ನಾಗಿ ಹೇಳಿದ್ರು, ಸುಣ್ಣ ಆದ್ರೂ ಹೊಡಿಸಿ, ಬಣ್ಣ ಆದ್ರೂ ಹೊಡಿಸಿ, ಕೊನೆಗೆ ಸೋರ್ತಾ ಇದ್ರೆ ಅದನ್ನ ರಿಪೇರಿ ಮಾಡಿಸಿ. ನಾವು ಹಳೆಯ ವಿದ್ಯಾರ್ಥಿಗಳು, ನಮಗೆ ಬುನಾದಿಯೇ ನಮ್ಮ ಶಾಲೆ, ನಮ್ಮ ಊರಿನ ಶಾಲೆಯೇ ನಮಗೆ ಬುನಾದಿ. ನಾನು ಇತ್ತೀಚೆಗೆ ಹೋದಾಗ ನಾನು ಓದಿದ ಒಂದು ಶಾಲೆಗೆ ಹೋದೆ. ಅದು ದೇವಸ್ಥಾನ ಆಗಿತ್ತು, ಇನ್ನೂ ದೇವಸ್ಥಾನ ತರನೇ ಇತ್ತು. ನಾನು ಹೇಳಿದೆ, ಈ ಊರಿಗೆ ಊರಳ್ಳಿ ಅಂತ ಹೆಸರಿತ್ತು ಅಂತ. ಯಾರಿಗೂ ಗೊತ್ತಿಲ್ಲ. ಅದು ಈ ಹೊಸಪೇಟೆ ಅಂತ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅದನ್ನ. ಹೊಸಪೇಟೆ ಸರ್ ವಾಯ್ಸ್ ಬರ್ತಾ ಇಲ್ಲ. ಹಲೋ ಹಲೋ ಸುಮಾ ಅವರೇ? ಕೇಳಿಸ್ತಾ ಇದೆ ರೀ. ಮೋಸ್ಟ್ಲಿ ಸಿದ್ಧಲಿಂಗೇಶ್ ಅವ್ರ ನೆಟ್ವರ್ಕ್ ಪ್ರಾಬ್ಲಮ್ ಆಗ್ತಾ ಇದೆ. ಈಗ ನೆಕ್ಸ್ಟ್ ಡಾಕ್ಟರ್ ಸಿದ್ಧಲಿಂಗಯ್ಯ ಕವಿಗಳು ತುಂಬಾ ಚೆನ್ನಾಗಿ ಮಾತಾಡಿದ್ರು. ಕೋಡಿಹಳ್ಳಿ ಚಂದ್ರಶೇಖರ್ ಸರ್ ಇದ್ದಾರೆ. ಹೌದಾ?
ಡಾಕ್ಟರ್ ಸಿದ್ದಲಿಂಗಯ್ಯ ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳು. ತುಂಬಾ ಚೆನ್ನಾಗಿ ಕನ್ನಡ ಬಗ್ಗೆ ಹೇಳಿದ್ರು. ಎಲ್ಲರೂ ಮನೆಯಲ್ಲಿ ಮತ್ತೆ ಮಕ್ಕಳಿಗೆ ಕನ್ನಡನೇ ಹೇಳ್ಕೊಡಿ, ಕನ್ನಡದಲ್ಲೇ ಮಾತಾಡಿ ಅಂತ ಹೇಳ್ತಾ ಮುಂದೆ ಈಗ ರವೀಂದ್ರ ಭಟ್ ಬೇಡ್ವಾ? ಹಲೋ, ಶ್ರೀ ಕೋಡಿಹಳ್ಳಿ ಚಂದ್ರಶೇಖರ್, ರೈತ ಮುಖಂಡರು ಮತ್ತು ಹೋರಾಟಗಾರರು, ಇವರಿಂದ ಭಾಷಣ. ಕೇಳಿಸ್ತಾ ಇದೆ ಅಲ್ವಾ? ಕೇಳಿಸ್ತಾ ಇದೆನಾ? ಕೇಳ್ತಾ ಇದೆ. Can hear you. ಶ್ರೀ ಕೋಡಿಹಳ್ಳಿ ಚಂದ್ರಶೇಖರ್ ಅವರಿಂದ ಭಾಷಣ ಈಗ. ಸುಮಾ ಅವರೇ? ಹಾ, ಹೇಳಿ ಸರ್. ಮತ್ತೆ ಸ್ವಲ್ಪ ಡಿಸ್ಕನೆಕ್ಟ್ ಆಗಿದೆ. ಮತ್ತೆ ರವೀಂದ್ರ ಭಟ್ ಸರ್. ಹಾ, ಈಗ ಶ್ರೀ ರವೀಂದ್ರ ಭಟ್, ಕಾರ್ಯನಿರ್ವಾಹಕ ಮುಖ್ಯ ಸಂಪಾದಕರು, ಪ್ರಜಾವಾಣಿ, ಇವರಿಂದ ಭಾಷಣ, ಅತಿಥಿ ಭಾಷಣ. ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ಕೇಳಿಸ್ತಾ ಇದೆ ಅಲ್ವಾ? ಕೇಳಿಸ್ತಾ ಇದೆ. ಈಗಾಗಲೇ ಹಿರಿಯ ಕವಿಗಳಾದಂತಹ ಸಿದ್ದಲಿಂಗಯ್ಯ ಅವರು ಸಾಕಷ್ಟು ಸುದೀರ್ಘವಾಗಿ ಕನ್ನಡದ ಬಗ್ಗೆ ಮಾತನ್ನ ಆಡಿದ್ದಾರೆ. ಇನ್ ಮುಂದೆ ಅರಳಿ ನಾಗರಾಜ್ ಅವರು ಮತ್ತು ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಮಾತಾಡ್ಲಿಕ್ಕಿದ್ದಾರೆ. ಜಾಗತಿಕ ಬಸವಶಾಂತಿ ಸಂಸ್ಥೆಯ ಈ ಕಾರ್ಯಕ್ರಮ ಅತ್ಯಂತ ಅನುಕರಣೀಯ ಅಂತ ನಾನು ಅನ್ಕೊಳ್ತೇನೆ. ಯಾಕಂದ್ರೆ ಎಲ್ಲರಿಗೂ ಕೂಡ ನಮ್ಮ ಶಾಲೆ, ನಮ್ಮ ಊರು, ನಮ್ಮ ಹೆಮ್ಮೆ, ಅದರಲ್ಲೇನು ಅನುಮಾನ ಇಲ್ಲ. ಆದ್ರೆ ನಾವು ಬರೇ ಹೆಮ್ಮೆ ಪಟ್ಕೊಂಡ್ರಷ್ಟೇ ಸಾಕಾಗ್ಲಿಕ್ಕಿಲ್ಲ ಅಂತ ಇವತ್ತಿನ ಪರಿಸ್ಥಿತಿನಲ್ಲಿ. ಈಗ ಸಿದ್ದಲಿಂಗಯ್ಯನವರು ಹೇಳ್ದಂಗೆನೆ ಸರ್ಕಾರಿ ಶಾಲೆಗಳಿಗೆ ನಮ್ಮ ಮಕ್ಕಳನ್ನ ಕಳಿಸುವ, ಅವರನ್ನ ಅಲ್ಲಿ ವಿದ್ಯಾಭ್ಯಾಸ ಮಾಡುವಂತೆ ಮಾಡುವ ಮನಸ್ಥಿತಿ ಪೋಷಕರಿಗೆ ಇಲ್ಲದೆ ಇರುವುದಿದೆಯಲ್ಲ, ಅದು ಬಹಳ ವಿಷಾದನೀಯ ಅಂಶ. ನಾವು ಎಲ್ಲ ಕಾನ್ವೆಂಟ್ ಅಲ್ಲಿ ಓದಿದ್ರೆ ಅಥವಾ ಇಂಗ್ಲಿಷ್ ಶಾಲೆನಲ್ಲಿ ಓದಿದ್ರೆ, CBSE ಸಿಲೆಬಸ್ ನಲ್ಲಿ ಓದಿದ್ರೆ ನಮ್ಮ ಮಕ್ಕಳು ಬಹಳ ಬುದ್ಧಿವಂತರಾಗ್ಬಿಡ್ತಾರೆ ಅನ್ನುವಂತ ಭಾವನೆ ಇದೆಯಲ್ಲ, ಅದನ್ನ ಬಿಡಬೇಕು ಅನ್ನೋದು ಈ ಕಾರ್ಯಕ್ರಮದ ಉದ್ದೇಶ ಅಂತ ಅನ್ಕೊಂಡಿದ್ದೇನೆ. ಯಾಕೆಂದ್ರೆ ನಿಮ್ಗೆ ಸರ್ಕಾರಿ ಶಾಲೆಗಳಲ್ಲಿ ಸಿಗುವಷ್ಟು ಒಳ್ಳೆಯ ಶಿಕ್ಷಕರು ಖಾಸಗಿ ಶಾಲೆನಲ್ಲಿ ಸಿಗೋದಿಲ್ಲ. ತುಂಬಾ ತಜ್ಞ ಶಿಕ್ಷಕರು ಸರ್ಕಾರಿ ಶಾಲೆಗಳಲ್ಲಿ ಇದ್ದಾರೆ, ಆದ್ರೆ ಇತರ ಸೌಲಭ್ಯಗಳಿಲ್ಲ ಅಲ್ಲಿ. ಆ ಸೌಲಭ್ಯಗಳನ್ನು ಕಲ್ಪಿಸಿಕೊಡುವಂತಹ ಕೆಲಸವನ್ನು ನಾವು ಮಾಡಬೇಕು ಅನ್ನೋದು ಬಹಳ ಮುಖ್ಯವಾದ ವಿಷಯ ಅಂತ ನಾನು ಅಂದ್ಕೊಂಡಿದ್ದೇನೆ. ಕರ್ನಾಟಕ ರಾಜ್ಯ ಸರ್ಕಾರ ಕೂಡ ಹಂಗಿದ್ದೊಂದು ಪ್ರಯತ್ನವನ್ನ ಮಾಡ್ತಾ ಇದೆ. ಇತ್ತೀಚೆಗೆ ಒಂದು ಸಮೀಕ್ಷೆ ನಡೆಸಿದ್ರು. 16 ಜಿಲ್ಲೆಗಳಲ್ಲಿ ನಡೆದ ಸಮೀಕ್ಷೆ 16 ಜಿಲ್ಲೆಯ 6,000 ಶಾಲೆಗಳಲ್ಲಿ, ಸರ್ಕಾರಿ ಶಾಲೆಗಳಲ್ಲಿ ಶೌಚಾಲಯ ಇಲ್ಲ, ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ. ನಾವು ಪದೇ ಪದೇ ನಾವು ಚಂದ್ರನ ಮೇಲೆ ಹೋಗಿದ್ದೇವೆ, ಬಹಳ ದೊಡ್ಡ ಸಾಧನೆಗಳನ್ನೆಲ್ಲ ಮಾಡಿದ್ದೇವೆ, ವೈಜ್ಞಾನಿಕವಾದ ಸಾಧನೆಗಳಲ್ಲಿ ನಾವು ಮುಂಚೂಣಿಯಲ್ಲಿದ್ದೇವೆ. ಬೆಂಗಳೂರು ಯಾವ್ಯಾವುದೋ ವಿಷಯಗಳಲ್ಲಿ ಇಡೀ ಜಗತ್ತಿನಲ್ಲಿ ನಂಬರ್ 1 ಅಂತೆಲ್ಲ ಹೇಳ್ಕೊಳ್ತೇವೆ. ಆದ್ರೆ ನಮ್ಮ ಸರ್ಕಾರಿ ಶಾಲೆಗೆ ಮೂಲಭೂತ ಸೌಲಭ್ಯಗಳನ್ನ ಕಲ್ಸೋದಕ್ಕೆ ನಮ್ಗೆ ಇನ್ನುವರೆಗೂ ಸಾಧ್ಯ ಆಗಲ್ಲ ಅನ್ನೋದು ಬಹಳ ವಿಷಾದನೀಯ ಅಂಶ. ಈಗ ಈ ಯಡಿಯೂರಪ್ಪನವ್ರ ಸರ್ಕಾರ ಬಂದ್ಮೇಲೆ ಅದೊಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಎಲ್ಲ ಶಾಸಕರು, ಎಲ್ಲ ಸಂಸದರು, ಎಲ್ಲ ವಿಶ್ವವಿದ್ಯಾಲಯಗಳು, ಎಲ್ಲ ಖಾಸಗಿ ಸಂಸ್ಥೆಗಳು ಇಲ್ಲಿ ಕನ್ನಡದ ನೆಲದಲ್ಲಿ ಯಾರು ಉದ್ದಿಮೆಯನ್ನ ಆರಂಭ ಮಾಡ್ತಾರೋ ಅವರೆಲ್ಲ ಸರ್ಕಾರಿ ಶಾಲೆಗಳನ್ನ ದತ್ತು ತಗೊಳ್ಬೇಕು ಅಂತ ಒಂದು ಯೋಜನೆಯನ್ನ ಮಾಡಿದ್ದಾರೆ. ಅದು